ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಜರ ಅನ್ನುವಂಥ ಭೃಗು ಋಷಿಯ ಅವತಾರಿಯಾದಂಥ ಬೇಡನ ಬಾಣದ ಪೆಟ್ಟಿಗೆ ಕೃಷ್ಣನ ಶ್ರೀಚರಣ ಗುರಿಯಾಯಿತು. ಪಶ್ಚಾತ್ತಾಪದಿಂದ ದಗ್ಧನಾದಂಥ ಆ ಜರ ಅನ್ನುವನಿಗೆ ಕೃಷ್ಣ ಸಮಾಧಾನ ಮಾಡಿ, ಇದೆಲ್ಲವೂ ಕೂಡ ನನ್ನ ಸಂಕಲ್ಪದಂತೆ ನಡೆದಿದೆ, ಆದ್ದರಿಂದ ದುಃಖ ಪಡುವಂಥ ಕಾರಣವಿಲ್ಲ ಅಂತ ಹೇಳಿದ. ಗತಾಸು ನಗತಾಸೂಂಶ ನಾನು ಶೋಚಂತಿ ಪಂಡಿತಾ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಮಾತೇನಿದೆ. ನಾವು ಬದುಕಿರುವಂಥವ್ರ ಬಗ್ಗೆಯೂ ಖೇದ ಪಡಬೇಕಾಗಿಲ್ಲ, ಸಾಯಲಿಕ್ಕೆ ಹೊರಟವ್ರ ಬಗ್ಗೆಯೂ ಖೇದ ಪಡಬೇಕಾಗಿಲ್ಲ, ಸತ್ತವ್ರ ಬಗ್ಗೆಯೂ ಕೂಡ ಖೇದ ಪಡಬೇಕಾಗಿಲ್ಲ ಅನ್ನೋದನ್ನು ಭಗವದ್ಗೀತೆಯಲ್ಲಿ ತಾನು ಹೇಳಿದ್ದ. ಅದರಂತೆ ತನ್ನ 11,77,189 ಜನ ಪುತ್ರರು, 10 ಲಕ್ಷ ಕೋಟಿ ಸಂಖ್ಯೆಯ ಬೃಹತ್ ಸಂಖ್ಯೆಯ ಯಾದವರ ಕುಲ, ತನ್ನ ಒಡ ಹುಟ್ಟಿದ ಅಣ್ಣನಾದಂಥ ಬಲರಾಮ ಅವರೆಲ್ಲರನ್ನ ಬೀಳ್ಕೊಟ್ಟು ಹೋಗುವಾಗ ತಾನೂ ಶೋಕ ಮಾಡಲಿಲ್ಲ ಮತ್ತು ತನ್ನ ಪಾದಕಮಲಕ್ಕೆ ಬಾಣಪ್ರಹಾರ ಮಾಡಿದಂಥ ಆ ಜರ ಅನ್ನುವಂಥ ಬೇಡನಿಗೂ ಕೂಡ ಸಮಾಧಾನ ಮಾಡಿದ. ಆ ಜರ ಅನ್ನೋ ಬಗ್ಗೆ ಜರಹ ಅಂತ ಪುಲ್ಲಿಂಗ ಏಕವಚನ, ಜರಹ ರಾಮ ಶಬ್ದ, ರಾಮಕೃಷ್ಣ ಶಬ್ದಗಳಂತೆ ಜರ ಅಂತ ಕೆಲವರು ಶಬ್ದ ಪ್ರಯೋಗ ಮಾಡೋದಿದೆ. ಆದ್ರೆ ಅದು ಭ್ರಾಂತಿ ಮೂಲಕವಾದ ಪ್ರಯೋಗ, ತಪ್ಪು ಪ್ರಯೋಗ ಅಂತ ಹೇಳ್ತಾರೆ ಬನ್ನಂಜಿ ಗೋವಿಂದಾಚಾರ್ಯ. ಜರ ಆ ಶಬ್ದ ಸ್ತ್ರೀಲಿಂಗದಂತೆ ಕಾಣಿಸ್ತದೆ, ಆದ್ರೆ ಹೇಳೋದು ಆ ಪುರುಷನನ್ನ. ಜರ ಅಂತ ಅದೇ ಸರಿಯಾದ ಪಾಠ. ಜರ ಅಂತೇಳಿ ಪುಲ್ಲಿಂಗ ಶಬ್ದ ಏನಿದೆ, ಜರಹ ಅಂತ ವಿಸರ್ಗಾಂತವಾದ ಶಬ್ದ ಪ್ರಯೋಗ, ಅದು ಭ್ರಾಂತಿ ಮೂಲಕವಾದ ಪ್ರಯೋಗ ಅಂತ ಬನ್ನಂಜಿ ಗೋವಿಂದಾಚಾರ್ಯ ಅಭಿಪ್ರಾಯ. ಭಾಗವತದ 11ನೇ ಸ್ಕಂದದ 31ನೇ ಅಧ್ಯಾಯದಲ್ಲಿ ಮುಂದಿನ ಕಥೆಯನ್ನು ಗಮನಿಸಬೇಕು. ದಾರುಕ ಕೃಷ್ಣನ ಆದೇಶವನ್ನು ಪಡೆದುಕೊಂಡು ದ್ವಾರಕಾ ನಗರಕ್ಕೆ ಹೊರಟು ಹೋದ. ಬ್ರಹ್ಮ, ಶಿವ, ಇಂದ್ರ ಮೊದಲಾದ ಲೋಕಪಾಲಕರು ಸಪತ್ನೀಕರಾಗಿ, ಮಹಾ ಋಷಿಮುನಿಗಳು, ಪಿತೃದೇವತೆಗಳು, ಸಿದ್ಧರು, ಗಂಧರ್ವರು, ವಿದ್ಯಾಧರರು, ಗರುಡ ಲೋಕದ ವಿಭಿನ್ನ ಜಾತಿಯ ಪಕ್ಷಿಗಳು ಇವರೆಲ್ಲರೂ ಕೂಡ ಕೃಷ್ಣನ ಆ ಪರಂಧಾಮ ಗತಿಯನ್ನು ನೋಡುವ ಸಲುವಾಗಿ ಅತ್ಯಂತ ಉತ್ಸುಕತೆಯಿಂದ ಅಲ್ಲಿ ಆಗಮಿಸಿದರು. ಅವರೆಲ್ಲರೂ ಕೂಡ ಕೃಷ್ಣನ ಜನ್ಮೋತ್ಸವ ಮತ್ತು ಲೀಲಾ ಪ್ರಸಂಗಗಳನ್ನ ಅತ್ಯಂತ ಸಂಭ್ರಮದಿಂದ ಗಾನ ಮಾಡ್ತಿದ್ರು. ಸಾವಿರಾರು ವಿಮಾನಗಳಿಂದ ಅವರು ಕುಳಿತುಕೊಂಡು ಬಂದಿದ್ರು. ಹಾಗಾಗಿ ಆಕಾಶವೆಲ್ಲವೂ ಅವರು ಕುಳಿತಂತಹ ವಿಮಾನಗಳಿಂದ ತುಂಬಿ ಹೋಗಿತ್ತು. ಭಗವಾನ್ ಪಿತಾಮಹಂ ವೀಕ್ಷ ವಿಭೂತಿ ಆತ್ಮನೋ ವಿಭು ಸಂಯೋಜ್ಯ ಆತ್ಮನಿ ಚಾತ್ಮಾನಂ ಪದ್ಮನೇತ್ರೇ ನಿಮೀಲಯತ್. ಕೃಷ್ಣ ಚತುರ್ಮುಖ ಬ್ರಹ್ಮನನ್ನ ಮತ್ತು ತನ್ನ ವಿಭೂತಿ ಸ್ವರೂಪರಾದಂತಹ ವಿಭಿನ್ನ ದೇವತೆಗಳೇನಿದ್ರು ಅವರೆಲ್ಲವನ್ನು ನೋಡಿ ತನ್ನ ಈ ಅವತಾರ ಸ್ವರೂಪವಾದಂತಹ ಕೃಷ್ಣನ ಆತ್ಮ ಏನಿದೆ ಇದನ್ನ ಪರಮಾತ್ಮನಲ್ಲಿ ವಿಲೀನಗೊಳಿಸಿ ತನ್ನ ಪದ್ಮನೇತ್ರೇ ನಿಮೀಲಯತ್, ತನ್ನ ಪದ್ಮದಂಥ ಕಣ್ಣುಗಳನ್ನ ಮುಚ್ಚಿಕೊಂಡ. ಲೋಕಾಭಿರಾಮಾಂ ಸ್ವತನಂ ಧಾರಣಾ ಧ್ಯಾನಮಂಗಲಂ ಯೋಗಧಾರಣೆಯ ಅಗ್ನೇ ಅದಧ್ವ ಧಾಮ ಆಭಿಷತ್ ಸ್ವತಂ. ಭಗವಂತನ ದಿವ್ಯ ಮಂಗಳ ವಿಗ್ರಹ ಏನಿದೆ ಅದು ತನ್ನನ್ನು ಉಪಾಸನೆ ಮಾಡುವಂಥವರು, ತನ್ನನ್ನು ಧ್ಯಾನ ಮಾಡುವಂಥವರ ಮನಸ್ಸಿನ ಸ್ಥಿರತೆಗೆ ಕಾರಣೀಭೂತವಾದದ್ದು ಮತ್ತು ಎಲ್ಲ ಜೀವಿಗಳ ದುಃಖಕ್ಕೆ ನಿವಾರಕವಾದದ್ದು. ಆ ಶ್ರೀ ವಿಗ್ರಹವನ್ನ ಇದೇ ಭೂಲೋಕದಲ್ಲಿ ಬಿಟ್ಟು ಅಗ್ನಿಗೆ ಅದನ್ನ ಆಹುತಿ ಮಾಡಿಕೊಳ್ಳಲಿಕ್ಕೆ ಆತ ಬಯಸಲಿಲ್ಲ. ಕೃಷ್ಣ ಅದನ್ನು ಬಯಸಲಿಲ್ಲ. ಆ ಸಶರೀರನಾಗಿ ಇಲ್ಲಿಂದ ಹೋಗ್ಬಿಟ್ಟ. ಯಾಕಂದ್ರೆ ಅನೇಕ ಬಾರಿ ಹಿಂದೆ ಹೇಳಿದ್ವಿ, ಉಳಿದೆಲ್ಲ ದೇವತೆಗಳೇನಿದ್ದಾರೆ ಅವರ ಶರೀರ ನಮ್ಮಂತೆ ಪಂಚಭೂತಗಳಿಂದ ಹುಟ್ಟಿದ್ದು. ದ್ರೌಪದಿ, ಭೀಮ, ಬಲರಾಮ ಮೊದಲಾದಂಥವ್ರ ಸಕಲ ಶರೀರಗಳು ಕೂಡ ನಮ್ಮಂತೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥ ಪಂಚ ಮಹಾಭೂತಗಳೇನಿವೆ ಇವುಗಳಿಂದ ಹುಟ್ಟಿದಂಥ ಶರೀರ ಅದು. ಆದರೆ ಭಗವಂತ ಮಾಡಿದಂಥ ಯಾವುದೇ ಅವತಾರ, ಮತ್ಸ್ಯಾವತಾರದಿಂದ ಆರಂಭಿಸಿ ಕಲ್ಕಿ ಅವತಾರದ ತನಕ ಎಲ್ಲ ಅವತಾರಗಳು ಮೈದೊಳಗೆ ಬಂದದ್ದು ಭೌತಿಕವಾದ ಶರೀರದಲ್ಲಿ ಅಲ್ಲ, ಮೂಲ ರೂಪದಲ್ಲಿ ಆತನ ಶರೀರ ಯಾವ ರೀತಿಯಾಗಿ ಜ್ಞಾನಾನಂದ ಸ್ವರೂಪವಾಗಿದೆ, ಅಪ್ರಾಕೃತವಾದದ್ದಿದೆ, ಅಭೌತಿಕವಾದದ್ದಿದೆ. ಹಾಗೆ ಈ ಅವತಾರಗಳಲ್ಲಿ ಕೂಡ ಅಭೌತಿಕವಾದದ್ದೇ. ಅಂತ ತನ್ನ ಅಭೌತಿಕವಾದಂತಹ ಅಪ್ರಾಕೃತವಾದ ಶರೀರವನ್ನ ಇಲ್ಲಿ ಅವನು ಬಿಟ್ಟು ಹೋಗ್ಲಿಕ್ಕೆ ಬಯಸಲಿಲ್ಲ. ಇಲ್ಲಿಂದ ಅದನ್ನ
ತೆಗೆದುಕೊಂಡು ಹೋಗಿಬಿಟ್ಟ. ಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ಸ್ವರ್ಗ ಲೋಕದಲ್ಲಿ ದೇವದುಂದುಬಿಗಳು ಮೊಳಗಿದವು, ಆಕಾಶದಿಂದ ದಿವ್ಯ ಪುಷ್ಪಗಳು ಉದುರಿದವು. ಈ ಲೋಕವನ್ನ ಕೃಷ್ಣ ತ್ಯಾಗ ಮಾಡಿದ ಕೂಡಲೇ ಅವನ ಜೊತೆಗೆ ಇದ್ದಂಥ ಸತ್ಯ, ಧರ್ಮ, ಧೃತಿ, ಕೀರ್ತಿ, ಶ್ರೀ. ಸತ್ಯ ಅಂದ್ರೆ ಸತ್ಯ, ಧರ್ಮ ಇವೆಲ್ಲವೂ ಗೊತ್ತು. ಧೃತಿ ಅಂದ್ರೆ ಧೈರ್ಯ, ಕೀರ್ತಿ ಅಂದ್ರೆ ಯಶಸ್ಸು, ಶ್ರೀ ಅಂದ್ರೆ ಸಂಪತ್ತು. ಇವೆಲ್ಲವೂ ಮನುಷ್ಯನ ಅನೇಕ ಸೌಭಾಗ್ಯ ಸದ್ಗುಣಗಳಲ್ಲಿ ಕೆಲವು. ಅವು ಮೂರ್ತಿ ರೂಪವನ್ನು ಪಡೆದುಕೊಂಡು ಭಗವಂತ ಇರುವ ತನಕ ಅವನ ಸೇವೆ ಮಾಡ್ತಿದ್ದು. ಆತ ಈ ಲೋಕದಿಂದ ತೆರಳಿದ ಕೂಡಲೇ ಅವನನ್ನು ಅನುಸರಿಸಿಯೇ ಹೊರಟು ಹೋದವು. ಭಗವಂತನ ಚರ್ಯೆ, ಆತನ ಪ್ರವೃತ್ತಿ ಏನಿದೆ ಅದು ಮಾತಿಗೂ ಮತ್ತು ಮನಸ್ಸಿಗೂ ಅತೀತವಾದದ್ದು. ಆತನ ದಿವ್ಯಗತಿಯನ್ನು ಯಾರೂ ತಿಳಿಯಲಾರರು. ಹಾಗಾಗಿ ಭಗವಂತ ಈ ಲೋಕವನ್ನು ಬಿಟ್ಟು ಹೋಗುವಾಗ ಬ್ರಹ್ಮ ಮೊದಲಾದ ದೇವತೆಗಳು ಆತನ ಪರಂಧಾಮ ಪ್ರವೇಶವನ್ನು ನೋಡ್ಲಿಕ್ಕೆ ಸಮರ್ಥರಾಗಲಿಲ್ಲ. ಅತ್ಯಂತ ವಿಸ್ಮಿತರಾದರು ಅವರೆಲ್ಲರೂ ಕೂಡ. ಮಿಂಚು ಮೇಘಮಂಡಲವನ್ನು ಬಿಟ್ಟು ಆಕಾಶದಲ್ಲಿ ಬೆಳಗ್ಗೆ ಇಡೀ ಭೂಮಂಡಲವನ್ನೆಲ್ಲ ಪ್ರಕಾಶಪಡಿಸಿ ಇದಕ್ಕಿದಂತೆ ಮಾಯ ಆಗ್ತದಲ್ಲ, ಅದು ಯಾವಾಗ ಹುಟ್ಟಿತು ಮತ್ತೆ ಯಾವಾಗ ಮಾಯ ಆಯಿತು, ಹೋಯ್ತೆಲ್ಲಿ, ಬಂತೆಲ್ಲಿಂದ, ಯಾವುದು ಕೂಡ ನಮ್ಮ ಸಾಧಾರಣ ಮನುಷ್ಯರಾದಂತಹ ನಮ್ಮ ಗತಿಗೆ ಅತೀತವಾದದ್ದು. ಅದರಂತೆ ದೇವತೆಗಳು ಕೂಡ ಕೃಷ್ಣನ ಗತಿಯನ್ನು ಕಾಣಲಾರರು. ಅವನ ಅದ್ಭುತವಾದಂತಹ ಚರ್ಯೆಯನ್ನು ನೋಡಿ ವಿಸ್ಮಯಗೊಂಡವರಾಗಿ ಆತನನ್ನ ಪರಿಪರಿಯಿಂದ ಸ್ತೋತ್ರ ಮಾಡಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು. ಭಾಗವತ ಅದನ್ನು ಹೇಳೋದು ಹೇಗೆ ಅಂದ್ರೆ, ಯಾವ ರೀತಿಯಲ್ಲಿ ಒಬ್ಬ ನಟನೆ ಮಾಡೋದು ಅವನ ವೃತ್ತಿ, ಅದು ಆತನ ಹವ್ಯಾಸ. ನಾನಾ ರೀತಿಯಾದಂತಹ ವೇಷಗಳನ್ನು ಧಾರಣೆ ಮಾಡಿದರೂ ಕೂಡ ಆ ಎಲ್ಲ ವೇಷದಲ್ಲಿ ಆತ ಅನಾಸಕ್ತನಾಗಿರ್ತಾನೆ. ಅದೇ ರೀತಿಯಾಗಿ ಭಗವಂತ ಜಗತ್ಕಾರಣನಾಗಿ ಯಾದವರಲ್ಲಿ ಅವತರಿಸಿ ತನ್ನ ಎಲ್ಲ ಲೀಲೆಗಳನ್ನು ತೋರಿಸಿದ, ಮತ್ತೆ ನಿರ್ಯಾಣವನ್ನು ಮಾಡಿದ. ಅದು ಆತನ ಮಾಯಾ ಪ್ರದರ್ಶನ ಅಷ್ಟೇ. ಅದಕ್ಕೆ ಆತ ಅಂಟಿಕೊಳ್ಳಿಲ್ಲ. ತನ್ನಿಂದಲೇ ಜಗತ್ತನ್ನು ಸೃಷ್ಟಿ ಮಾಡಿದ, ಆ ಜಗತ್ತನ್ನ ತನ್ನಲ್ಲಿಯೇ ಲಯಗೊಳಿಸಿಕೊಂಡು ಮುಂದೆ ಪರಂಧಾಮಕ್ಕೆ ಹೋಗಿಬಿಟ್ಟ. ಅಲ್ಲಿ ಶಾಂತನಾಗಿ ಇದ್ದಾನೆ. ಅಂದ್ರೆ ಇವನ ಆ ಚರ್ಯೆ ಏನಿದೆ, ಆ ಚರ್ಯೆ ನಮಗೂ ಕೂಡ ಒಂದು ಸಂಕೇತ. ನಾವು ಇಲ್ಲಿರೋ ತನಕ ಈ ಒಂದು ಜನ್ಮದಲ್ಲಿ ಮತ್ತು ಹಿಂದಿನ ಜನ್ಮಗಳಲ್ಲಿ ಮತ್ತು ಮುಂದೆ ತಾಳಬೇಕಾದಂತಹ ಅನೇಕ ಜನ್ಮಗಳಲ್ಲಿ ನಾನಾ ರೀತಿಯಾದಂತಹ ವೃತ್ತಿಗಳನ್ನು ಮಾಡಿರ್ತೀವಿ, ನಾನಾ ರೀತಿಯಾದಂತಹ ಹವ್ಯಾಸಗಳನ್ನ, ಪ್ರವೃತ್ತಿಗಳನ್ನು ತೋರಿಸಿರ್ತೀವಿ. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ಕವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ. ಅರ್ಜುನನೇ, ನನಗೂ ಅನೇಕ ಜನ್ಮಗಳು ಕಳೆದು ಹೋಗಿವೆ, ನಿನಗೂ ಕಳೆದಿವೆ. ಆದರೆ ಹಿಂದೆ ನಾನು ಅನೇಕ ಜನ್ಮಗಳನ್ನು, ಯಾವ್ಯಾವ ಜನ್ಮಗಳನ್ನು ಕಳೆದಿದ್ದೆ ಅದೆಲ್ಲ ನನಗೆ ಗೊತ್ತಿದೆ. ಮತ್ತೆ ನೀವು ಯಾವ ಜನ್ಮಗಳನ್ನ ತಾಳಿದ್ಯೋ ಅದು ನನಗೆ ಗೊತ್ತಿದೆ. ಆದ್ರೆ ನನ್ನ ಜನ್ಮಗಳನ್ನ ಮತ್ತು ನಿನ್ನ ಜನ್ಮಗಳನ್ನ ಇವೆರಡನ್ನೂ ನೀನು ತಿಳಿದಿಲ್ಲ ಅಂದಿದ್ದ ಕೃಷ್ಣನಿಗೆ. ಕೃಷ್ಣ ಅರ್ಜುನನಿಗೆ ಹೇಳಿದ್ದ. ಅದರಂತೆ ನಾವು ಅನೇಕ ಜನ್ಮಗಳನ್ನು ಹಿಂದೆ ತಾಳಿದ್ದೇವೆ, ಮುಂದೆ ತಾಳುವವರಿದ್ದೇವೆ. ನಾನಾ ರೀತಿಯಾದಂತಹ ವೃತ್ತಿಗಳನ್ನು ಮಾಡಿರ್ತೀವಿ, ಬೇರೆ ಬೇರೆ ರೀತಿಯಾದಂತಹ ಕರ್ಮಗಳ ಹಿನ್ನೆಲೆಯಿಂದ ಬಂದವರಾದ್ರಿಂದ ಬೇರೆ ಬೇರೆ ಕಡೆ ಹುಟ್ಟಿರ್ತೀವಿ. ಮನುಷ್ಯರಾಗಿ ಹುಟ್ಟಿರ್ತೀವಿ, ಪ್ರಾಣಿಗಳಾಗಿ ಹುಟ್ಟಿರ್ತೀವಿ. ಆದರೆ ಅವೆಲ್ಲ ಏನಿದೆ, ಒಬ್ಬ ನಟ ರಂಗಭೂಮಿ ಮೇಲೆ ತಾಳುವಂತ ವೇಷಗಳಿದ್ದಂತೆ. ಆದ್ದರಿಂದ ಆ ವೇಷ ನಮ್ಮ ಮೈ ಮೇಲೆ ಇರುವ ತನಕ ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಆ ವರ್ಣಕ್ಕೆ ತಕ್ಕಂತೆ, ಆ ಆಶ್ರಮಕ್ಕೆ ತಕ್ಕಂತೆ ವೃತ್ತಿಗಳನ್ನು ನಾವು ಮಾಡಬೇಕು, ಪ್ರವೃತ್ತಿಗಳನ್ನು ಮಾಡಬೇಕು. ಅದು ಮುಗಿದ ಮೇಲೆ ಅದನ್ನ ನಾನೇ ಅಂತ ತಿಳ್ಕೊಂಡು ಭ್ರಾಂತಿ ಪಟ್ಟರೆ, ಒಬ್ಬ ನಟ ರಂಗಭೂಮಿಯ ಮೇಲೆ ಆ ಪಾತ್ರವನ್ನು ಮುಗಿಸಿದ ಮೇಲೆಯೂ ಕೂಡ, ಈ ಜಗತ್ತಿಗೆ ಬಂದ ಮೇಲೆಯೂ ಕೂಡ, ತನ್ನ ಮನೆಗೆ ಹಿಂತಿರುಗಿದ ಮೇಲೆ ತನ್ನ ಬಂಧು ಬಾಂಧವರ ಜೊತೆಯೂ ಕೂಡ ಆ ಪಾತ್ರದ ಗತ್ತಿನಲ್ಲಿ, ಆ ವೇಷದ ಭ್ರಾಂತಿಯಲ್ಲೇ ಮುಂದುವರೆದ್ರೆ ಅವನ ಜನ ಏನಂತಾರ, ಬೇರೆಯವರನ್ನು ಅವನು ಹೆಂಡತಿನ ಬೇದಾಳವನ್ನು ಯಾಕೆ ಅದೆಲ್ಲ ಅಲ್ಲಿಗೆ ಮುಗಿತು, ಇಲ್ಲಿ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸಿ ಅಂತಾರೆ. ಅದರಂತೆ ನಾವು ನಮ್ಮ ಮೂಲ ಸಚ್ಚಿದಾನಂದ ಸ್ವರೂಪವಾದಂತಹ ಆತ್ಮ ಏನಿದೆ, ಇದು ಭಗವಂತನ ತುಣುಕು, ಭಗವಂತನ ಪ್ರತಿಬಿಂಬ ಅಂತ ನಾವು ಭಾವಿಸೋದು. ಹಾಗೆ ಶಾಸ್ತ್ರ ವರ್ಣನೆ ಮಾಡುತ್ತಿದೆ. ಇದಕ್ಕೆ ಈಗ ನಾವು ತೆಗೆದಿರುವಂತಹ ಅನೇಕ ಪಾತ್ರಗಳು, ಗಂಡ ಹೆಂಡತಿ, ಬಂಧುಗಳು, ಮಿತ್ರರು, ವೈದ್ಯರು, ನಾನಾ ರೀತಿಯಾದಂತಹ ವೃತ್ತಿಗಳು, ಅನೇಕ ರೀತಿ ಇದೆ. ಅರ್ಥವನ್ನು ಗಳಿಸುವಂತಹ ವೃತ್ತಿಗಳು ಕೆಲವು, ಸಂಬಂಧಗಳಿಂದ ಹುಟ್ಟಿದಂತಹ ಪಾತ್ರಗಳು ಕೆಲವು, ಶರೀರ ಸಂಬಂಧವಾಗಿ ಶ್ವೇತವರ್ಣೀಯರಾಗಿರುವವರು, ಕೃಷ್ಣವರ್ಣೀಯರಾಗಿರುವವರು, ದೀರ್ಘರಾಗಿರುವವರು, ಹಸ್ವರಾಗಿರುವವರು, ಈ ರೀತಿಯಾದಂತಹ ನಾನಾ ರೀತಿಯಾದಂತಹ ಉಪಾಧಿಗಳು ನಮ್ಮ ಶರೀರವನ್ನ ನಾವು ಹುಟ್ಟಿದ ಆರಭ್ಯ ನಾವು ಸ್ಥಿತಿಗೆ ಹೋಗುವ ತನಕ ನಮ್ಮನ್ನ ನಿಯಂತ್ರಿಸ್ತಿರ್ತಾವಲ್ಲ, ಅವನ್ನೆಲ್ಲ ಕೇವಲ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಬೇಕು.
ಅವನ್ನೆಲ್ಲ ನಮ್ಮ ಆತ್ಮಕ್ಕೆ ಆರೋಪಿಸಿಕೊಂಡು ನಾವು ಇವತ್ತು ಹಾಸ್ಯಾಸ್ಪದರಾಗಿದ್ದೇವೆ. ಆದ್ರೆ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಸುತ್ತಮುತ್ತಲವ್ರು ಏನಿದ್ದಾರಲ್ಲ, ನಮ್ಮ ಹೆಂಡತಿ ಬಂಧು ಮಕ್ಕಳು ಇವರೆಲ್ಲ ಏನಿದ್ದಾರಲ್ಲ, ಅವರಿಗೂ ನಾವು ಏನಂತ ಸರಿಯಾಗಿ ಗೊತ್ತಿಲ್ಲ. ನಮಗೆ ನಾವು ಗೊತ್ತಿಲ್ಲ ಅಂದಮೇಲೆ ಅವ್ರಿಗೇನು ಗೊತ್ತಾಗಬೇಕು? ಹಾಗಾಗಿ ನಾವು ಹಾಸ್ಯಾಸ್ಪದವಾಗಿರುವುದು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾನು ಸುಂದರನಾಗಿದ್ದೇನೆ, ನಾನು ಶ್ವೇತವರ್ಣೀಯನಾಗಿದ್ದೇನೆ, ನಾನು ದೊಡ್ಡ ಪಂಡಿತನಾಗಿದ್ದೇನೆ ಅಂತ ನಾನು ಭ್ರಾಂತಿ ಪಟ್ಕೊಂಡ್ರೆ ಅದು ಉಳಿದವ್ರಿಗೂ ಗೊತ್ತಾಗೋದಿಲ್ಲ. ಹೌದು, ಇವನು ಶ್ವೇತವರ್ಣೀಯನಾಗಿರೋದು ಹೌದು, ಇವನು ಹಾಗಿರೋದು ಹೌದು, ಇವನು ಹೀಗಿರೋದು ಹೌದು ಅಂತ ಅವರು ತಿಳ್ಕೊತಾರೆ. ಯಾಕೆಂದ್ರೆ ನನ್ನ ಶರೀರಕ್ಕಿಂತ ಭಿನ್ನವಾದಂಥ ನನ್ನ ಆತ್ಮದ ಅಸ್ತಿತ್ವ ಏನಿದೆ ಅದು ನನ್ನ ಅರಿವಿಗೆ ಬಂದಿಲ್ಲ ಅಂದಮೇಲೆ ನಮ್ಮ ಸುತ್ತಮುತ್ತಲಿನವರ ಅರಿವಿಗೆ ಬರೋದು ಹೇಗೆ? ಆದರೆ ವಾಸ್ತವಿಕವಾಗಿ ತಾತ್ವಿಕತೆಯ ಹಂತವನ್ನು ತಲುಪಿದವರಿಗೆ, ತತ್ವಜ್ಞಾನದ ಹಂತವನ್ನು ತಲುಪಿದವರಿಗೆ ನಾನು ನನ್ನ ಬಗ್ಗೆ ಪಟ್ಕೊಳ್ಳುವಂಥ ಭ್ರಾಂತಿಗಳೇನಿದೆ ಹಾಸ್ಯಾಸ್ಪದವಾಗಿ ಕಾಣುವುದು ಸತ್ಯ. ನನಗೂ ಕಾಣಬೇಕು, ಬೇರೆಯವರಿಗೂ ಕಾಣಬೇಕು. ಕಂಡರೆ ಆ ಹಂತವನ್ನು ನಾವು ತಲುಪಿದ್ದೇವೆ ಅಂತ ಅರ್ಥ. ಅದನ್ನ ಭಗವಂತ ತಾನು ಅನೇಕ ರೀತಿಯಾದಂತಹ ವೇಷಗಳನ್ನು ಇಲ್ಲಿ ತಾಳಿ, ಆ ವೇಷಗಳೆಲ್ಲವೂ ಕೂಡ ತನ್ನ ಮಾಯಾಮಯ ಸ್ವರೂಪವಾದದ್ದು ಅಂತ ತನ್ನ ಮುಂದಿನ ತಲೆಮಾರುಗಳಿಗೆ, ಜಗತ್ತಿಗೆ ತಿಳಿಸುತ್ತಾ ತಾನು ಈ ಮರ್ತ್ಯಲೋಕವನ್ನು ಪರಿತ್ಯಾಗ ಮಾಡಿ ಭೂಲೋಕವನ್ನು ಬಿಟ್ಟು ಹೊರಟು ಹೋದ. ಕೃಷ್ಣನಿಗೆ ಗುರುಗಳಿದ್ರು, ಸಾಂದೀಪನಿ ಗುರುಗಳು ಅಂತೇಳಿ. ಕೃಷ್ಣ, ಬಲರಾಮ, ಕುಚೇಲ ಅಂದ್ರೆ ಸುಧಾಮ ಮೊದಲಾದವರು ಅನೇಕ ದಿವಸಗಳ ಕಾಲ ಆತನ ಬಳಿಗೆ ಇದ್ದು 64 ಬಗೆಯ ವಿದ್ಯೆಗಳನ್ನು ಕಲಿತರು ಅಂತ ನಾವು ನೋಡಿದ್ವಿ. ಆ ಸಾಂದೀಪನಿ ಗುರುಗಳ ಮಗ ಒಬ್ಬ ಇದ್ದ. ಆತ ಸಣ್ಣವನಿದ್ದಾಗಲೇ ಯಮಲೋಕಕ್ಕೆ ಹೊರಟು ಹೋಗಿದ್ದ. ಕೃಷ್ಣ ಅವನನ್ನು ಆಮೇಲೆ ಕರ್ಕೊಂಡು ಬಂದ. ಆ ಕಥೆಯನ್ನ ನಾವು ಹಿಂದೆ ನೋಡಿದ್ವಿ. ಗುರುದಕ್ಷಿಣೆಯ ರೂಪದಿಂದ ಗುರುಗಳಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆ ಸತ್ತು ಹೊಂತ ಮಗನನ್ನ ಪುನಃ ಉಜ್ಜೀವಿಸಿ ಕರ್ಕೊಂಡು ಬಂದ ಕೃಷ್ಣ ಅನ್ನೋ ಕಥೆಯನ್ನು ನಾವು ನೋಡಿದ್ವಿ. ಕೃಷ್ಣ ತನ್ನ ಪ್ರಭಾವದಿಂದ ಮನುಷ್ಯ ರೂಪದಿಂದಲೇ ಯಮಲೋಕಕ್ಕೆ ಹೋಗಿ ಆ ಗುರುಪುತ್ರನನ್ನು ಕರ್ಕೊಂಡು ಬಂದಿದ್ದ. ಪರೀಕ್ಷಿತ್ ಮಹಾರಾಜನೇ ಆ ಶುಕ ಬ್ರಹ್ಮ ಹೇಳಿದರು, ನೀನು ಕೂಡ ಇವತ್ತಿನ ಬದುಕಿದೆಯಲ್ಲ, ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯದ ಪದವಿಯನ್ನ ನಿಯಂತ್ರಿಸ್ತಿದ್ಯಲ್ಲ, ನಿನ್ನ ಜೊತೆ ಏನಾಗಿತ್ತು ಗೊತ್ತೇ ನಿನಗೆ? ನಿನ್ನ ತಾಯಿ ಉತ್ತರೆ, ಅವಳು ಅರ್ಜುನನ ಮಗನ ಅಂತ ಅಭಿಮನ್ಯುವಿನ ಪತ್ನಿ. ಅವಳು ನಿನ್ನನ್ನು ಗರ್ಭದಲ್ಲಿ ಹೊತ್ತಾಗ ಅಶ್ವತ್ಥಾಮ ನಿಷ್ಪಾಂಡವಾಂ ಪೃಥ್ವೀಂ ಕರಿಷ್ಯಾಮಿ ಅಂತ ಶಪಥ ಮಾಡಿದ್ದ. ಪಾಂಡವರ ಸಂತಾನವೇ ಭೂಲೋಕದಲ್ಲಿ ಉಳಿಯಬಾರದು ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದ. ಕೃಷ್ಣ ನಾನು ನಿತ್ಯ ಬ್ರಹ್ಮಚಾರಿ ಆಗಿರೋದು ಹೌದಾದ್ರೆ ಆ ಬ್ರಹ್ಮಾಸ್ತ್ರದ ಪ್ರಯೋಗ ಪಾಂಡವರ ಸಂತಾನವನ್ನು ಬಾಧಿಸದೇ ಇರಲಿ ಅಂತ ಅದನ್ನು ಪರಿಹಾರ ಮಾಡಿದ್ದ. ಸುತ್ತ ಹೋಗಿದ್ದೀನಿ ನೀನು, ನಿನ್ನ ಗರ್ಭವೇ ಸುತ್ತಾಗಿತ್ತು, ಅಂಥವನು ನಿನ್ನನ್ನ ಮತ್ತೆ ಕರ್ಕೊಂಡು ಬಂದು ಈ ಭೂಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಅದನ್ನೆಲ್ಲ ಮಾಡಿದ ಕೃಷ್ಣನೇ. ಬಾಣಾಸುರನ ಜೊತೆಗೆ ಯುದ್ಧ ಮಾಡುವಾಗ ಅವನ ಪಕ್ಷದಲ್ಲಿ ಇದ್ದಂಥ ಕಾಲನನ್ನ ಮತ್ತು ಮಹಾಕಾಲ ಅನ್ಸ್ಕೊಂಡಿರುವಂತಹ ರುದ್ರನನ್ನ ಈ ಕೃಷ್ಣ ಪರಾಜಿತಗೊಳಿಸಿದ್ದ. ತನ್ನನ್ನು ಬಾಣಪ್ರಯೋಗದಿಂದ ತನ್ನ ಕಾಲ ಮೇಲೆ ಬಾಣಪ್ರಯೋಗ ಮಾಡಿದಂಥ ಮಹಾ ಅಪರಾಧಿಯಾದಂತಹ ಜರ ಅನ್ನುವ ವ್ಯಾಧನಿಗೆ ಸಶರೀರ ಸ್ವರ್ಗವನ್ನು ಕೊಟ್ಟ. ಇದು ಆತನ ಮಹಿಮೆ. ಅಂಥ ಮಹಾನುಭಾವನವಂತ ಕೃಷ್ಣ ತನ್ನನ್ನು ತಾನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವನು ಏನೇನು ಮಾಡಿದ ಅಂತ ಅನ್ನೋದನ್ನ ನೆನಪು ಮಾಡ್ಕೊಂಡು ಇನ್ನೂ ಕೆಲವೊಂದು ಹೇಳಲಿಲ್ಲ. ವಸುದೇವ ಈತನ ಅಪ್ಪನವಂತ ನಂದಗೋಪನೇ ಒಮ್ಮೆ ಮೃತ್ಯುವಿನ ಬಾಯಿಯನ್ನು ತಲುಪಿ ಬಿಟ್ಟಿದ್ದ. ಆತನನ್ನು ಹಿಡ್ಕೊಂಡು ಬಂದಿದ್ದ. ತನ್ನ ತಂದೆ ತಾಯಿಗಳು, ಬಂಧು ಬಾಂಧವರು, ಮಕ್ಕಳು, ಮತ್ತೆ ಎಷ್ಟೋ ಜನ ಗುರುಗಳ ಪುತ್ರರು ಇವರೆಲ್ಲ ಮೃತ್ಯುವಿನ ದವಡೆಯನ್ನು ತಲುಪಿದಾಗ ಅಲ್ಲಿಂದ ಅವರನ್ನೆಲ್ಲ ಹಿಡಿಸ್ಕೊಂಡು ಬಂದು ಮತ್ತೆ ಅವರು ಈ ಲೋಕದಲ್ಲಿ ಮುಂದುವರಿಯಂತೆ ಮಾಡಿದ್ದ. ಅಂಥವನು ಆ ಬಾಣ ಪ್ರಯೋಗ ತನ್ನ ಕಾಲಿಗೆ ಆದಾಗಲೂ ಕೂಡ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವನಿಗೆ ಸಾಮರ್ಥ್ಯ ಇದ್ದಿರಲಿಲ್ಲ. ಇತ್ತು, ಆದ್ರೆ ಆತ ರಕ್ಷಿಸಿಕೊಳ್ಳಿಕ್ಕೆ ಅಪೇಕ್ಷೆ ಪಡಲಿಲ್ಲ ಅಷ್ಟೇ. ಸಂಪೂರ್ಣ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಸಂಹಾರಕ್ಕೆ ಅವನು ನಿರಪೇಕ್ಷ ಕಾರಣ ಭಗವಂತ. ನಾವೆಲ್ಲರೂ ಸಾಪೇಕ್ಷ ಕಾರಣರು. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ನಾವು ಕಾರಣರು. ಯಾಕಂದ್ರೆ ನಾವು ಸಾಪೇಕ್ಷ ಕಾರಣರು. ಇವರನ್ನ ಉತ್ಪಾದನೆ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಮಕ್ಕಳನ್ನು ನಾವು ಹಡಿಯದಿದ್ದರೆ ನಮ್ಮ ಮನಸ್ಸಿಗೆ ಅದೊಂದು ಕುಂದು, ನಮ್ಮ ಶಾರೀರಿಕವಾಗಿ ಮಾನಸಿಕವಾಗಿ ನಮಗೊಂದು ದೋಷ, ಕೊರತೆ ಅಂತ ನಾವು ಭಾವಿಸ್ಕೋತೀವಿ. ಹಾಗಾಗಿ ನಮ್ಮ ಕೊರತೆಯನ್ನು ತುಂಬಿಕೊಳ್ಳಿಕ್ಕಾಗಿ ನಾವು ವಿವಾಹವಾಗ್ತೇವೆ. ಆ ಕೊರತೆಯನ್ನು ತುಂಬಿಕೊಳ್ಳಿಕ್ಕಾಗಿ ಮಕ್ಕಳನ್ನ ಹರಿತೀವಿ, ಮೊಮ್ಮಕ್ಕಳನ್ನ, ಮರಿಮಕ್ಕಳನ್ನ ಪಡ್ಕೊಳ್ತೀವಿ. ಹಾಗಾಗಿ ನಾವೆಲ್ಲ ಸಾಪೇಕ್ಷ ಕಾರಣರು. ಯಾಕೆಂದ್ರೆ ನಾವು ಈ ಶರೀರವನ್ನು ಪಡೆದದ್ದೇನಿದೆ ಇದೇ ಒಂದು ಕಾರಣ ಶರೀರ. ಇದು ಕರ್ಮದಿಂದ ಹುಟ್ಟಿ ಬಂದಂಥ ಶರೀರ. ಇದು ಹುಟ್ಟಿ ಬರೋದು ನಮ್ಗೆ ಅನಿವಾರ್ಯ ಆಗಿತ್ತು. ಅವನಿಗೆ ಹುಟ್ಟಿ ಬರೋದು ಅನಿವಾರ್ಯ ಆಗಿರಲಿಲ್ಲ. ಅವನು ಅಕಾರಣ ಜನ್ಮ, ನಾವು ಕಾರಣ ಜನ್ಮರು. ಅವನಿಗೆ ಅನಿವಾರ್ಯವಾಗಿರಲಿಲ್ಲ, ನಮಗೆ ಅನಿವಾರ್ಯ ಆಗಿತ್ತು. ಮಕ್ಕಳನ್ನು ಹುಟ್ಟಿಸೋದು 11,77,189 ಜನ ಮಕ್ಕಳನ್ನು ಹುಟ್ಟಿಸೋದು ಅವನಿಗೆ ಅನಿವಾರ್ಯ ಆಗಿರಲಿಲ್ಲ. ಆದರೆ ಮಾಯೆಯಿಂದಾಗಿ, ಜಗತ್ತಿನ ವಿಡಂಬನೆಗಾಗಿ ಹುಟ್ಟಿಸಿದ ಅಷ್ಟೇ.
ಅದಕ್ಕಾಗಿ ಅವನನ್ನ ನಿರಪೇಕ್ಷ ಕಾರಣ ಅಂತ ಹೇಳಿದೆ ಭಾಗವತ. ಯಾದವರ ಸಂಹಾರ ಆದ ಬಳಿಕ ತನ್ನ ಶರೀರ ಜಗತ್ತಿನಲ್ಲಿ ಬಹುಕಾಲ ಇರಬೇಕು ಅಂತ ಅವನಿಗೆ ಅನಿಸಲಿಲ್ಲ. ಈ ಶರೀರ ಏನಿದೆ, ಶರೀರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಶೀರ್ಯತೆ ಇತಿ ಶರೀರಂ ಅಂತ ಹೇಳಿದ್ದಾರೆ. ಶೀರ್ಯತೆ ಅಂದ್ರೆ ನಾಶ ಹೊಂದುವಂಥದ್ದು ಅಂತ ಅರ್ಥ. ನಾಶ ಹೊಂದುವಂಥದ್ದು ಅಂತಂದ್ರೆ ಪ್ರತಿ ಕ್ಷಣಕ್ಕೂ ಕೂಡ ಧ್ವಂಸ ಆಗಿ ಹೋಗುವಂಥದ್ದು, ಹೆಚ್ಚು ಕಾಲ ಈ ಜಗತ್ತಿನಲ್ಲಿ ಇರುವಂಥದ್ದಲ್ಲ ಅದು. ಹಾಗಾಗಿ ಧ್ವಂಸ ಆಗುವಂತಹ ಈ ಶರೀರ ಏನಿದೆ, ಆ ಧ್ವಂಸ ಆಗುವಂತಹ ಶರೀರವನ್ನ ನಾವು ಮನುಷ್ಯರು ಹೆಚ್ಚು ಅಭಿಮಾನದಿಂದ ಅದನ್ನು ಸೇವನೆ ಮಾಡಬಾರದು, ಅದನ್ನು ಪರಿತ್ಯಾಗ ಮಾಡಿಕೊಡಬೇಕು ಅಂತ ಮುಂದಿನವರಿಗೆ ಆತ ತೋರಿಸುವ ಸಲುವಾಗಿ ಹೀಗೆ ವಾಸ ಮಾಡಿದ. ಇಲ್ಲಿ ತನ್ನ ಶರೀರವನ್ನು ಉಳಿಸಲಿಲ್ಲ, ಅವನು ಉಳಿಸದೆ ಪರಂಧಾಮಕ್ಕೆ ಹೊರಟು ಹೋದ. ಯಾವನು ಪ್ರಾತಃ ಕಾಲದಲ್ಲಿ ಎದ್ದು ಕೃಷ್ಣನ ಈ ಜನ್ಮದ ಕಥೆ ಏನಿದೆ ಅದನ್ನ ಶುಚಿರ್ಭೂತನಾಗಿ ಕೇಳ್ತಾನೋ, ಆತ ಪರಂಧಾಮಕ್ಕೆ ಹೋಗಿದ್ದನ್ನು ಕೇಳ್ತಾನೋ, ಅವನು ಆ ಕೃಷ್ಣನ ಅದೇ ಪರಂಧಾಮವನ್ನು ತಲುಪಿ ಕೃಷ್ಣನ ಸನ್ನಿಧಾನವನ್ನು ಪಡ್ಕೊಳ್ತಾನೆ. ತಾತ್ಪರ್ಯ ನಿರ್ಣಯ ಆ ಸಂಗತಿಯನ್ನ ಹೇಳುವಂತೆ, ಗೋಪಾಲ ಮಂತ್ರಂ ಭಜತಾಂ ಫಲಪ್ರದಃ ತು ಏಕೇನ ರೂಪೇಣ ಸ ಭುವಿ ಅದೃಶ್ಯ ತಸ್ಥೌ ದ್ವಿತೀಯೇನ ಚ ಸೂರ್ಯಮಂಡಲೆ ತೃತೀಯಮಾಸೀತ್ ಶಿವಪೂಜಿತಂ ವಪುಃ. ಕೃಷ್ಣನಿಗೆ 3 ರೂಪಗಳಿತ್ತು ಅಂತ ಹೇಳಿದ ಭಾಗವತ. ಕೃಷ್ಣನ ಮಂತ್ರವನ್ನ ಗೋಪಾಲ ಮಂತ್ರ ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಗೋಪಾಲ ಮಂತ್ರ ಅಂದ್ರೆ ಕೃಷ್ಣ ಮಂತ್ರ, ಕೃಷ್ಣ ಷಡಕ್ಷರ ಮಂತ್ರ. ಆ ಮಂತ್ರ ಆಗುವುದು ಅಥವಾ ಸಂತಾನ ಗೋಪಾಲ ಕೃಷ್ಣ ಮಂತ್ರ ಅದೇನಿದೆ, ಆ ಮಂತ್ರವನ್ನು ಧ್ಯಾನ ಮಾಡುವವರಿಗೆ ಫಲ ಕೊಡ್ಲಿಕ್ಕಾಗಿ ಒಂದು ರೂಪದಿಂದ ಆತ ಭೂಲೋಕದಲ್ಲಿ ಸನ್ನಿಹಿತನಾಗಿದ್ದಾನೆ. ಅದಕ್ಕಾಗಿ ಕಲವು ಕೃಷ್ಣ ಪ್ರಶಸ್ಯತೆ ಅಂತ ಹೇಳೋದಿದೆ. ರಾಮ ಮೊದಲಾದಂತಹ ಎಲ್ಲ ಅವತಾರಗಳಿಗಿಂತ ಕೃಷ್ಣಾವತಾರಕ್ಕೆ ಕಲಿಯುಗದಲ್ಲಿ ಪ್ರಾಶಸ್ತ್ಯ ಹೆಚ್ಚು, ಕಲಿಯುಗಕ್ಕೆ ಹೆಚ್ಚು ಪ್ರಸ್ತುತವಾದಂತಹ ಅವತಾರ. 2ನೇ ರೂಪದಿಂದ ಆತ ಸೂರ್ಯಮಂಡಲದಲ್ಲಿ ಹೋಗಿ ನಿಂತ್ಕೊಂಡ. 3ನೇ ರೂಪದಿಂದ ಆತ ಶಿವನಿಂದ ಪೂಜೆಯನ್ನ ಸ್ವೀಕಾರ ಮಾಡ್ತಾ ಅಲ್ಲಿ ಹೋಗಿ ನಿಂತ್ಕೊಂಡ. ಅದ್ವೈತ ಸಂಪ್ರದಾಯದಲ್ಲಿ ಶ್ಲೋಕ ಒಂದಿದೆ, ದಿವ್ಯಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ ಕರ್ತು ಮನೀಶ್ವರಾಹ ಯೇ ಮಂದಾಹ ತೇನು ಕಂಪಂತೆ ಸವಿಶೇಷ ನಿರೂಪಣೆಗೆ. ಅದ್ಯಾರು ವಿದ್ಯಾರಣ್ಯರು ಹೇಳಿದ್ದೋ ಅಥವಾ ಮತ್ತಾರು ಹೇಳಿದ್ದೋ ಅಥವಾ ಸುರೇಶ್ವರರು ಹೇಳಿದ್ದೋ ನನಗೆ ಅದು ನೆನಪಿಲ್ಲ ಶ್ಲೋಕ. ಆ ಶ್ಲೋಕದ ಅರ್ಥ ಏನಂದ್ರೆ, ಅದ್ವೈತ ಸಂಪ್ರದಾಯದಲ್ಲಿ ಬಂದಿದ್ರು ಅದನ್ನು ಅದ್ವೈತಿಗಳಾದವರು ದ್ವೈತಿಗಳಾದವರು ಎಲ್ಲರೂ ಕೂಡ ತಮ್ಮ ಮಾನಸಿಕವಾದಂತಹ ಅನುಸಂಧಾನವನ್ನು ಉತ್ತಮಪಡಿಸಿಕೊಳ್ಳಿಕ್ಕಾಗಿ ಆ ಶ್ಲೋಕದ ಅರ್ಥವನ್ನು ಸ್ವೀಕಾರ ಮಾಡಬಹುದು. ಅದೇನಂದ್ರೆ, ನಿರ್ವಿಶೇಷಂ ಪರಂ ಬ್ರಹ್ಮ ಸಾಕ್ಷಾತ್ ಕರ್ತು ಮನೀಶ್ವರಾಹ. ಭಗವಂತನ ಮೂಲ ಸ್ವರೂಪ ಏನಿದೆ ಅದು ನಿರ್ವಿಶೇಷ, ನಿರ್ಗುಣ ಸ್ವರೂಪ. ಹೌದು, ಅದೆಲ್ಲ ಕಡೆ ವ್ಯಾಪ್ತವಾದದ್ದು ಹೌದು. ಅದಕ್ಕೆ ಇಂಥ ನೀಲಮೇರಿ ಶ್ಯಾಮ ಸ್ವರೂಪ ಉಳ್ಳಂತಹ, ಪೀತಾಂಬರ ಸ್ವರೂಪದ ಉಳ್ಳಂತಹ, ಶಂಖಚಕ್ರ ಗದಾಧಾರ್ಯ ಅಂತ ಸ್ವರೂಪ ಏನಿದೆ ಇದು ಮಾಯಾಮಯವಾಗುತ್ತೆ. ಮೂಲ ಸ್ವರೂಪ ನಿರ್ಗುಣವಾಗುತ್ತೆ. ನಿರ್ಗುಣವಾಗುತ್ತೆ ಅಂತ ನಾವು ಅದನ್ನು ಉಪದೇಶ ಮಾಡ್ತಾ ಕೂತ್ರೆ ಅದನ್ನ ಯಾರು ಕೇಳಲಿಕ್ಕೆ ಇಲ್ಲ. ನಾವೆಲ್ಲ ಏನಿದ್ದೇವಲ್ಲ ಇವತ್ತು ಕೆಳಗಿನ ಹಂತದಲ್ಲಿದ್ದೇವೆ, ಮೊದಲನೇ 2ನೇ ಮೆಟ್ಟಿಲಲ್ಲಿದ್ದೇವೆ. ಭಗವಂತನನ್ನು ತಲುಪಬೇಕಾದಂತಹ, ಭಗವಂತನ ಧ್ಯಾನ ಉಪಾಸನೆ ಮಾಡಬೇಕಂತ ಮೊದಲನೇ ಮೆಟ್ಟಿನಲ್ಲಿದ್ದೇವೆ. ಮೊದಲನೇ ಮೆಟ್ಟಿನಲ್ಲಿರೋದ್ರಿಂದ ಇವತ್ತು ನಾನು ಈ ರಂಗದ ಮೇಲೆ ಕೂತ್ಕೊಂಡು ಆ ನಿರ್ವಿಶೇಷ ಪರಬ್ರಹ್ಮನ ನಿರೂಪಣೆ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ನೀವು 2ನೇ ದಿವಸ ಯಾರು ಬರ್ಲಿಕ್ಕೆ ಇಲ್ಲ, ಅಥವಾ ಹೇಳಲಿಕ್ಕೆ ನನಗೆ ಬೇಸರ ಅನಿಸ್ಬೋದು. ಯಾವ ತನ್ಮಯತೆಯಿಂದ ನೀವು ಕೇಳ್ತಿದ್ದೀರಿ, ಯಾವ ತನ್ಮಯತೆಯಿಂದ ನಾನು ಹೇಳ್ತಿದ್ದೇನೋ ಸಾಧ್ಯ ಆಗದೇ ಇರ್ಬೋದು. ಯಾಕೆಂದ್ರೆ ನಾವು ಇನ್ನೂ ಕೆಳಗಿನ ಹಂತದಲ್ಲಿದ್ದೇವೆ. ಭಗವಂತನ ವ್ಯಾಪ್ತ ಸ್ವರೂಪವನ್ನು ಉಪಾಸನೆ ಮಾಡುವಂಥ ಶಕ್ತಿ ನಮಗಿನ್ನೂ ಬಂದೇ ಇಲ್ಲ. ಅನೇಕ ಹಂತಗಳನ್ನು ನಾವಿನ್ನೂ ದಾಟಬೇಕಾಗಿದೆ. ಅದಕ್ಕಾಗಿ ನಿರ್ವಿಶೇಷವಾದಂತಹ ಪರಬ್ರಹ್ಮವನ್ನ ಯಾರು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಶಕ್ತರಲ್ಲ. ಅಂಥವರಿಗಾಗಿ ಸವಿಶೇಷವಾದಂತಹ ಸಗುಣ ಸ್ವರೂಪ ಏನಿದೆ ಅದನ್ನ ಈ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ವೇದಾದಿ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಸವಿಶೇಷ ಬ್ರಹ್ಮದ ನಿರೂಪಣೆ ನಮ್ಮ ಸ್ಥೂಲ ದೃಷ್ಟಿಗೆ ಗೋಚರ ಆಗುವಂಥದ್ದಲ್ಲ. ಅದಕ್ಕಾಗಿಯೇ ವೇದ ಉಪನಿಷತ್ತುಗಳನ್ನ ಮಹಾಭಾರತ, ರಾಮಾಯಣ ಮತ್ತು ಅಷ್ಟಾದಶ ಪುರಾಣಗಳ ಬೆಳಕಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಪುರಾಣಗಳಲ್ಲಿ, ಅಷ್ಟಾದಶ ಪುರಾಣಗಳಲ್ಲಿ, ಮಹಾಭಾರತ, ಭಾಗವತಾದಿಗಳಲ್ಲಿಯೇ ಸವಿಶೇಷ ಬ್ರಹ್ಮದ ನಿರೂಪಣೆ ಹೆಚ್ಚು. ಆ ಸವಿಶೇಷ ಬ್ರಹ್ಮವೇ ಶಂಖಚಕ್ರ ಗದಾಧಾರಿಯಾದಂತಹ, ಚತುರ್ಭುಜನಾದಂತಹ ಮತ್ತು ಪೀತಾಂಬರಧಾರಿಯಾದಂತಹ, ಮುಗುಳ್ ನದಿಯಲ್ಲಿ ಕೂಡಿದಂತಹ ಸ್ವರೂಪ. ಇಂಥ ಸ್ವರೂಪವನ್ನು ನಾನು ವರ್ಣನೆ ಮಾಡಿದರೆ ಅದು ಹೇಳಲಿಕ್ಕೆ ನನಗೂ ಹೃದಯ ಮತ್ತು ಕೇಳಲಿಕ್ಕೆ ನಿಮಗೂ ಹೃದಯ. ಇದೆಲ್ಲವೇ ಇದ್ರೆ ಆ ವ್ಯಾಪ್ತ ಸ್ವರೂಪವನ್ನ, ನಿರ್ಗುಣವಾದಂತಹ ಸ್ವರೂಪವನ್ನ ಚಿಂತನೆ ಮಾಡಲಿಕ್ಕೆ ನಾವು ಯಾರು ಶಕ್ತರೇ ಅಲ್ಲ. ಆಚಾರ್ಯ ಮಧ್ವರು ಸುಮಧ್ವಜದಲ್ಲಿ ಬರುವಂತೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಕಂಡಂತ ಎಲ್ಲ ವಸ್ತುಗಳಿಗೂ ಆಟ ತೋರಿಸಿದ್ರು, ನಮಸ್ಕಾರ ಮಾಡ್ತಿದ್ರು ಅಂತಿದೆ.
ಅದನ್ನ ನೋಡಿ ಅವರ ತಂದೆ ತಾಯಿಗಳಿಗೆ ಮತ್ತು ಅವರ ಸುತ್ತಮುತ್ತಲ ಬಂಧು ಬಾಂಧವರಿಗೆ ಆಶ್ಚರ್ಯ ಆಗ್ತಿತ್ತು. ಅದು ಅವರು ವ್ಯಾಪ್ತ ಸ್ವರೂಪವನ್ನು ಪೂಜೆ ಮಾಡುವಂಥವ್ರ ಶಕ್ತಿ ಅದು. ನಮಗೆ ಅದು ಸಾಧ್ಯವೇ ಆಗೋದಿಲ್ಲ. ಬಹಳ ಕಷ್ಟದಿಂದ ಒಂದು ಕಾಗದವನ್ನು ಪತ್ರವನ್ನು ಕಾಲಿಗೆ ಮುಟ್ಟಿದ್ರೆ ಬಹಳ ನೆನಪು ಮಾಡ್ಕೊಂಡು ಕಣ್ಣಿಗೆ ಮುಟ್ಕೊಳ್ತೀವಿ. ಕೆಲವು ಸರಿ ಅದನ್ನು ಮರೆತು ಬಿಡ್ತೇವೆ. ಮಂಚವನ್ನು ಮುಟ್ತೇವೆ. ಇದ್ಯಾವುದು ನಮಗೆ ಸಾಧ್ಯ ಆಗೋದಿಲ್ಲ. ಯಾವುದೋ ಬೇರೆ ವಸ್ತುಗಳನ್ನ, ಭೂಮಿಯನ್ನು ನಾವು ಸ್ಪರ್ಶ ಮಾಡ್ತೇವೆ. ದಿವಸ ಭೂಮಿಯನ್ನು ಸ್ಪರ್ಶ ಮಾಡುವಾಗ, ಹಾಸಿಗೆಯಿಂದ ಭೂಮಿಯ ಸ್ಪರ್ಶ ಮಾಡುವಾಗ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ ಭೂಮಿ ದೇವಿ ಪ್ರಾರ್ಥನೆ ಮಾಡೋದಿದೆ. ಅದು ನಾವೆಷ್ಟು ಜನ ಮಾಡ್ತೀವಿ? ಕನ್ನಡದಲ್ಲೂ ಹಾಡಿದೆ, ಬೆಳಗಾಗಿ ಎದ್ದು ಯಾರ್ಯಾರನ್ನು ಮನೆಯಲ್ಲಿ ಅಂತ ಹಾಡಿದೆ. ಆ ಹಾಡನ್ನಾಗಲಿ ಸಂಸ್ಕೃತದ ಶ್ಲೋಕವನ್ನಾಗಲಿ ಬೆಳಿಗ್ಗೆ ಎದ್ದು ಅನುಸಂಧಾನ ನಾವು ಎಷ್ಟು ಸರಿ ಮಾಡ್ಕೊಳ್ತೀವಿ? ನಾವ್ಯಾರು ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮಗೆ ಭಗವಂತನ ವ್ಯಾಪ್ತ ಸ್ವರೂಪದ ಕಲ್ಪನೆಯೇ ಇಲ್ಲ. ಅದಕ್ಕಾಗಿ ನಮ್ಮಂಥ ಮಂದರಿಗಾಗಿ, ಅಲ್ಪ ಬುದ್ಧಿಯವರಿಗಾಗಿ ಈ ಸವಿಶೇಷ ಬ್ರಹ್ಮದ ನಿರೂಪಣೆ. ಅದಕ್ಕೆ ಸಗುಣ ಬ್ರಹ್ಮ ಸ್ವರೂಪ ಸುಂದರ ಅಂತ ಈ ರೀತಿಯಾಗಿ ಮರಾಠಿಯ ಅಭಂಗಗಳಲ್ಲಿ ಇತ್ಯಾದಿಗಳಲ್ಲಿ ನಾವು ನೋಡ್ತೀವಿ. ಆ ಶ್ಲೋಕ ಬಂದದ್ದೇನಿದೆ ಅದು ಅದ್ವೈತ ಸಂಪ್ರದಾಯದಲ್ಲಾದರೂ ದ್ವೈತ ಸಂಪ್ರದಾಯದಲ್ಲಿ ಕೂಡ ಅದನ್ನು ಅಳವಡಿಸ್ಕೊಳ್ಬಹುದು. ವ್ಯಾಪ್ತ ಸ್ವರೂಪ ಭಗವಂತನದ್ದೇನಿದೆ ಅದು ನಮ್ಮ ಬುದ್ಧಿ ನೆಲುಕುವಂಥದ್ದಲ್ಲ. ಅದಕ್ಕಾಗಿ ಅವ್ಯಾಪ್ತವಾದಂಥ ಚಿಕ್ಕ ಸ್ವರೂಪವುಳ್ಳಂತಹ ಭಗವಂತನನ್ನ ಬಾಲಕೃಷ್ಣನ ಸ್ವರೂಪದಲ್ಲಿ ಮತ್ತು ಕಡೆಗೋಲು ಕೃಷ್ಣನ ಸ್ವರೂಪದಲ್ಲಿ ಅದನ್ನು ನಾವು ಧ್ಯಾನ ಮಾಡೋದೇನಿದೆ, ಇದಕ್ಕಾಗಿ ಭಗವಂತನ ಸವಿಶೇಷ ಸ್ವರೂಪ ಸಗುಣ ಸ್ವರೂಪ ಏನಿದೆ ಅದು ಉಳಿದ 9 ಅವತಾರಗಳಿಗಿಂತ ಕೃಷ್ಣ ಅವತಾರದಲ್ಲಿ ಹೆಚ್ಚು. ತನ್ನ ಸಗುಣ ಸ್ವರೂಪವನ್ನು ಆತ ಪ್ರದರ್ಶನ ಮಾಡಿದ್ದು ಉಳಿದ ಅವತಾರಗಳಿಗಿಂತ ಈ ಅವತಾರಗಳಲ್ಲಿ ಹೆಚ್ಚು. ಉಳಿದ ಅವತಾರಗಳಿಗಿಂತ ಈ ಅವತಾರಗಳಲ್ಲಿ ವೇಷವನ್ನು ಮತ್ತು ನಟನೆಯನ್ನು ಅವನು ಪಾತ್ರವನ್ನೇನು ಮಾಡಿ ತೋರಿಸಿದ್ನಲ್ಲ, ಕೃಷ್ಣ ಅವತಾರದಲ್ಲಿ ಹೆಚ್ಚು. ಹೆಚ್ಚಾದ್ರಿಂದ ಕಲಿಯುಗಕ್ಕೆ ಕೃಷ್ಣ ಪ್ರಸ್ತುತ, ಆತನ ಮಂತ್ರವನ್ನು ಧ್ಯಾನ ಮಾಡಿ ಅಂತ ಹೇಳಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಆತನ ಮಂತ್ರವನ್ನ, ಸಂತಾನ ಆಗಬೇಕಾದವರಿಗೂ ಅವನ ಮಂತ್ರ, ಮದುವೆ ಆಗಬೇಕಾದವರಿಗೂ ಅವನ ಮಂತ್ರ, ಸಾಯುವವರಿಗೂ ಅವನ ಮಂತ್ರ, ಬದುಕಬೇಕಾದವರಿಗೂ ಅವನ ಮಂತ್ರ, ಎಲ್ಲರಿಗೂ ಅವನ ಮಂತ್ರವೇ. ಅದಕ್ಕಾಗಿ ಅದನ್ನ ಹೇಳಿತ್ತು. ಹೀಗೆ ಗೋಪಾಲ ಮಂತ್ರವನ್ನು ಭಜನೆ ಮಾಡುವಂಥವರಿಗೆ ಕೊಡುವುದಕ್ಕಾಗಿ ಒಂದು ರೂಪದಿಂದ ಭೂಮಿಯಲ್ಲಿ ಅದೃಶ್ಯನಾಗಿ ನಿಂತ, 2ನೇ ರೂಪದಿಂದ ಸೂರ್ಯಮಂಡಲದಲ್ಲಿ ನಿಂತ್ಕೊಂಡ, 3ನೇ ರೂಪದಲ್ಲಿ ಶಿವನ ಪೂಜೆಯನ್ನು ಸ್ವೀಕಾರ ಮಾಡ್ತಿದ್ದಾನೆ, 4ನೇ ರೂಪದಿಂದ ಬ್ರಹ್ಮಲೋಕದಲ್ಲಿ ಬ್ರಹ್ಮನಿಂದ ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಕೃಷ್ಣನ 5ನೇ ರೂಪವನ್ನ ಅದು ಪರಂಧಾಮಕ್ಕೆ ಹೋಗುವಾಗ ಬ್ರಹ್ಮಾದಿ ದೇವತೆಗಳು ತಮ್ಮ ಭಕ್ತಿ ಇದ್ದಷ್ಟು ಕಾಲ ಅದನ್ನು ಹಿಂಬಾಲಿಸಿದರು. ಆ 5ನೇ ರೂಪದ ಪ್ರಕಾಶ ಏನಿದೆ ಅದನ್ನು ನೋಡಿ ಇಂದ್ರಾದಿ ದೇವತೆಗಳಿಗೆ ಕಣ್ಣು ಕುಕ್ಕಿತು. ತಮಗೆ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ಅದನ್ನು ಹಿಂಬಾಲಿಸಿದ್ರು. ಮುಂದೆ ಅವರಿಗೆ ಅದನ್ನು ಹಿಂಬಾಲಿಸಲಿಕ್ಕಾಗದೆ ಅವರು ಅಲ್ಲೇ ನಿಂತು ಬಿಟ್ರು. ಗರುಡ ಶೇಷ ರುದ್ರದರು ಆ ಇಂದ್ರಾದಿಗಳನ್ನು ದಾಟಿ ಮುಂದೆ ಹೋದರು. ಯಾಕಂದ್ರೆ ಅವರು ಅವ್ರಿಗಿಂತ ಮೇಲಿನವರು. ಮುಂದೆ ಹೋದಾಗ ಬ್ರಹ್ಮ ಅವರೆಲ್ಲ ಕರ್ಕೊಂಡು ಮುಂದೆ ಹೋದ. ವೈಕುಂಠಧಾಮವನ್ನ ಹರಿ ಪ್ರವೇಶ ಮಾಡುವಾಗ ಆ ಗರುಡ ಶೇಷ ರುದ್ರರನ್ನು ಅಲ್ಲೇ ನಿಲ್ಲಿಸಿದ, ತಾನೊಬ್ಬನು ಮುಂದೆ ಹೋದ. ಅಂದ್ರೆ ಅದೆಲ್ಲವೂ ಕೂಡ ಅವರವರ ಸ್ಥಾನವನ್ನು ತಿಳಿಸುವಂಥದ್ದು. ಇಂದ್ರಾದಿಗಳಿಗೆ ತಮಗೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯವೋ ಅಲ್ಲಿ ತನಕ ಹೋದ್ರು. ಗರುಡ ಶೇಷರು ತಮಗೆ ಎಲ್ಲಿ ತನಕ ಸಾಧ್ಯವೋ ಅಲ್ಲಿ ತನಕ ಹೋದ್ರು. ಅವ್ರಿಗಿಂತ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದು ಬ್ರಹ್ಮನಿಗಷ್ಟೇ. ತನ್ನ ತಂದೆಯಾದಂಥ ಆ ಹರಿಯಿಂದ ಆಲಿಂಗಿತನಾಗಿ ರಹಸ್ಯ ಸಂಭಾಷಣೆಯನ್ನ ಬ್ರಹ್ಮ ಮಾಡಿದ ಅಂತ ಹೇಳ್ತಾರೆ ತಾತ್ಪರ್ಯ ನಿರ್ಣಯ. ಶಿಷ್ಟ ರಹಸ್ಯ ಅಕಥಯತ್ ತಥಾ ಅಸ್ತೌ ಸ್ತೋತ್ರ ಮಾಡಿದ. ಏನು ಮಾಡಿದ ಅಂದ್ರೆ, ಭಗವಂತನೇ ನಿನ್ನ ದಿವ್ಯ ಶರೀರದ ಸ್ಪರ್ಶ ಯಾವ ಗೋಪಸ್ತ್ರೀಯರಿಗೆ ಆಯ್ತಲ್ಲ, 90,000ಕ್ಕೂ ಅಧಿಕ ಸಂಖ್ಯೆಯುಳ್ಳಂತಹ ಆ ಗೋಪಸ್ತ್ರೀಯರಿಗೆ ನಿನ್ನ ಶರೀರದ ಸ್ಪರ್ಶ ಆಯ್ತಲ್ಲ, ಮತ್ತು 16,100 ಸಂಖ್ಯೆಯರು ಅವರೆಲ್ಲರಿಗೆ ನಿನ್ನ ಸ್ಪರ್ಶ ಆಯ್ತಲ್ಲ, ಅವರಿಗೆ ನಿನ್ನ ಅನುಗ್ರಹದಿಂದಲೇ ಉತ್ತಮವಾದಂತಹ ಲೋಕಗಳನ್ನು ನಾನು ಕೊಡ್ತೇನೆ ಅಂತ ಬ್ರಹ್ಮ ಹರಿಯ ಎದುರಿಗೆ ತನ್ನ ಕೃಷ್ಣಾರ್ಪಣವನ್ನು ಮಾಡಿದ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ, ಮತ್ತೊಮ್ಮೆ ಸರಿ ಅದನ್ನು ನೆನಪು ಮಾಡ್ಕೊಳ್ಳಿ. 8 ಜನ ಮಹಿಷಿಯರು ಏನಿದ್ರಲ್ಲ ಅವರು ಕೃಷ್ಣನ ಪ್ರಧಾನ ಮಹಿಷಿಯರು. ರುಕ್ಮಿಣಿ ಸತ್ಯಭಾಮಿಯರು ಲಕ್ಷ್ಮೀದೇವಿ ಸಾಕ್ಷಾತ್ ಅವತಾರ ಹೋತರು. 6 ಜನ ಷಣ್ಮಹಿಷಿಯರು ಅಂತ ಕರ್ಕೊಂಡವರು. ರುಕ್ಮಿಣಿ ಸತ್ಯಭಾಮಿಯರಿಗಿಂತ ಕೆಳಗಿನ ತರಗತಿಯವರು 6 ಜನ, ಅವ್ರು 8 ಜನ ಆಯ್ತು ಒಟ್ಟು. ಇನ್ನು 16,100 ಜನ ಇದ್ರು. ನರಕಾಸುರನನ್ನು ಸಂಹಾರ ಮಾಡಿ 16,100 ಜನರನ್ನ ಕರ್ಕೊಂಡು ಬಂದು ತಾನು ಮದುವೆ ಆಗಿದ್ದ. ಅವರಲ್ಲಿ ಅಗ್ನಿಪುತ್ರರು ಕೆಲವರು ಮತ್ತು ಅಪ್ಸರೆಯರಲ್ಲಿ ಕೆಲವರು ಅಂತ ಹೇಳಿದ್ ನನಗೆ ನೆನಪು. ಅದು ಹಿಂದೆ ಈ ಕಣ್ಮುಂಡಿಲ್ಲ ಅದರಿಂದ ಅಷ್ಟು ಸ್ಪಷ್ಟವಾಗೆಲ್ಲ ನೆನಪಿಗೆ ಬರ್ತಿಲ್ಲ. ಅವರು ಪುರುಷರಾದರೂ ಭಗವಂತನ ಅಂಗಸಂಗ ನಮಗೆ ಬೇಕು ಅಂತ ಹೇಳಿ ಸ್ತ್ರೀಯರಾಗಿ ಹುಟ್ಟಿ ಭಗವಂತನ ಮದುವೆ ಆಗಿದ್ರು. ಕಶೇರು ಅನ್ನೋ ಹೆಸರಿನ ಒಬ್ಬಳು ದೇವತಾ ಸ್ತ್ರೀ ಕೂಡ ಅಲ್ಲಿದ್ಲು ಅಂತ ಅವಾಗೆಲ್ಲ ಅದನ್ನ ಹೇಳಿದ್ದೆ. ಅಂದ್ರೆ ಭಗವಂತನನ್ನು ನಾವು ತಲುಪುವಾಗ, ಆತನನ್ನು ಉಪಾಸನೆ ಮಾಡುವಾಗ ನಾವು ಪುರುಷರು ಅನ್ನುವಂಥ ಪುರುಷಾಹಂಕಾರ ಏನಿದೆ ಇದನ್ನು ಬಿಟ್ಟು
ಪುರುಷರು, ನಾವು ಪಂಡಿತರು, ನಾವು ಜ್ಞಾನಿಗಳು, ನಾವು ಅಧಿಕಾರಸ್ಥರು ಅನ್ನುವಂಥ ಎಲ್ಲ ಅಧಿಕಾರಗಳನ್ನು, ಎಲ್ಲ ಔಪಾಧಿಕವಾದಂತಹ ಈ ಪ್ರಭೇದಗಳೇನಿದೆ ಇದನ್ನು ಬಿಟ್ಟು ನಾವು ಅವನನ್ನು ತಲುಪಬೇಕು ಅನ್ನೋದಕ್ಕೆ ಒಂದು ಸಂಕೇತ. ಪುರುಷರಾದವರು ಸ್ತ್ರೀ ಶರೀರವನ್ನು ಅಪೇಕ್ಷೆ ಪಟ್ಟು ಭಗವಂತನನ್ನು ಮದುವೆಯಾಗಿ ಆತನ ಜೊತೆಗೆ ಸುಖ ಪಟ್ಟದ್ದೇನಿದೆ ಅದನ್ನ ಹಿಂದೊಮ್ಮೆ ಹೇಳಿದ್ದೆ. ಆ ಭಗವಂತನ ಪತ್ನಿಯರಿಗೆ ಆತನ ಬಗ್ಗೆ ಎಷ್ಟು ತಡೆಯಲಾದಂತಹ ವ್ಯಾಮೋಹ ಇತ್ತಂದ್ರೆ ಅವರೆಲ್ಲರೂ ಕೂಡ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರರಾದವಳು ನಾನೇ, ನನ್ನೊಬ್ಬರ ಸೌಂದರ್ಯದಿಂದಲೇ ಕೃಷ್ಣ ನನ್ನ ಬಗ್ಗೆ ಆಕರ್ಷಿತನಾಗಿದ್ದಾನೆ ಅಂತ ಭಾವಿಸ್ತಿದ್ರು. ಕೃಷ್ಣ ಹಾಸಿಗೆಯನ್ನು ಬಿಟ್ಟು ಬೆಳಿಗ್ಗೆ ಎದ್ದು ಹೋಗುವಾಗ ಆ ಮೊದಲ ಕೋಳಿ ಏನು ಕೂಗ್ತಿತ್ತಲ್ಲ ಆ ಕೋಳಿಗೆ ಅವ್ರು ಶಾಪ ಹಾಕ್ತಿದ್ರು ಅಂತ ಹಿಂದೆ ನಮ್ಮ ಹೇಳಿದ್ದೆ. ಇಂಥ ಒಂದು ತಡೆಯಲಾರದಂತಹ ವ್ಯಾಮೋಹ ಆಕರ್ಷಣೆ ಕೃಷ್ಣ ಬಗ್ಗೆ ಅವರಿಗಿತ್ತು. ಅಂದ್ರೆ ಈ ಜೀವಾತ್ಮರಿಗೆ ಪರಮಾತ್ಮನ ಬಗ್ಗೆ ಇರಬೇಕಾದಂತಹ ಸೆಳೆತವನ್ನು ಅದು ತೋರಿಸಿತ್ತು. ಹೀಗೆ ಇಬ್ಬರು ರುಕ್ಮಿಣಿ ಸತ್ಯಭಾಮೆಯರು, ಅವರು ನಿತ್ಯ ಮುಕ್ತರು. 6 ಜನ ಅಷ್ಟ ಮಹಿಷಿಯರು, 16,100 ಜನ ಮಂಗಳಸೂತ್ರವನ್ನು ಕಟ್ಟಿಸಿಕೊಂಡಂತಹ ನರಕಾಸುರನ ವಶದಲ್ಲಿದ್ದಂತಹ ಪತ್ನಿಯರು, ಮತ್ತೆ 10 ಲಕ್ಷ ಜನ ಮಕ್ಕಳನ್ನ ಆತನಿಂದ ಪಡ್ಕೊಂಡ್ರಲ್ಲ. ಆತ ಇನ್ನೂ ನಂದಗೋಕುಲದಲ್ಲಿ ಇದ್ದಾಗಲೇ ಮಥುರಾ ನಗರಕ್ಕೆ ಆತ ಹೋಗುವುದಕ್ಕಿಂತ ಮೊದಲು, ಕಂಸನ ಹತ್ಯೆ ಆಗೋಕ್ಕಿಂತ ಮೊದಲು 10 ಲಕ್ಷ ಜನ ಮಕ್ಕಳನ್ನ ಆತನಿಂದ ಪಡ್ಕೊಂಡ್ರಲ್ಲ. ಅವರೆಲ್ಲ ಗೋಪಸ್ತ್ರೀಯರು. ಅನೇಕ ಜನ ಅಪ್ಸರೆಯರು ಗೋಪಸ್ತ್ರೀಯರಾಗಿ ವೃಂದಾವನದಲ್ಲಿ ಜನಿಸಿದ್ರು. ಮತ್ತೆ ಪದ್ಮಪುರಾಣದಲ್ಲಿ ಬಂದಂತೆ ಅವರೆಲ್ಲ ದಂಡಕಾರಣ್ಯದಲ್ಲಿ ರಾಮನ ಸೇವೆ ಮಾಡಿದ್ದವರು. ರಾಮನ ದಿವ್ಯವಾದ ಸೌಂದರ್ಯದಿಂದ ಆಕರ್ಷಿತರಾಗಿ ಅವನ ಬಳಿ ಬಂದಿದ್ರು. ಈಗ ನಾನು ಏಕಪತ್ನಿ ಪ್ರತಿಷ್ಠಾದಿಂದ ನಿಮ್ಮನ್ನು ಸ್ವೀಕಾರ ಮಾಡಲಾರೆ ಅಂತ ಅವ್ರಿಗೆ ಹೇಳಿದ್ದೆ. ಹಾಗಾಗಿ ಅವರೆಲ್ಲ ಮುಂದಿನ ಜನ್ಮದಲ್ಲಿ ಕೃಷ್ಣನ ಸ್ವರೂಪದಲ್ಲಿ ಆತನಿಗೆ ಸೇವೆ ಮಾಡಿ ಧನ್ಯರಾಗಿದ್ರು. ಅವರು 10 ಲಕ್ಷ ಜನ ಮಕ್ಕಳನ್ನ ಆತನ ಮೂಲಕ ಹೆಚ್ಚಿದ್ರು ಆ ಅಪ್ಸರೆಯರು. ಆ 10 ಲಕ್ಷ ಜನ 16,108 ಜನ ಸ್ತ್ರೀಯರಲ್ಲಿ 10 ಜನ ಗಂಡು ಮಕ್ಕಳು ಮತ್ತು ಒಬ್ಬ ಗಂಡು, 10 ಗಂಡು 1 ಹೆಣ್ಣು, ಈ ರೀತಿಯ ಮಕ್ಕಳನ್ನು ಹುಟ್ಟಿದ್ದ. ಕುಬ್ಜ ಅಂತ ಒಬ್ಬಳು ಅವನಿಗೆ ಗಂಧದ ಸೇವೆಯನ್ನು ಮಾಡಿದ್ಲು. ಅವಳಲ್ಲಿ ವಿಶೋಕ ಅನ್ನುವಂಥ ಹೆಸರಿನ ಮಗಳನ್ನು ಹುಟ್ಟಿದ್ದ. ಹಾಗಾಗಿ 10 ಲಕ್ಷ ಅದಕ್ಕೆ 11,77,188 ಅದಕ್ಕೆ 1, ಹೀಗೆ 11,77,189 ಜನ ಮಕ್ಕಳು ಅವನಿಗಿದ್ರು. ಅವರ ತಾಯಂದ್ರಿ ಇವರೇನಿದ್ರಲ್ಲ, ಇವರೆಲ್ಲ ಕೃಷ್ಣನ ಅಂಗಸಂಗದಿಂದ ಪುನೀತರಾಗಿದ್ರಲ್ಲ, ಇವರಿಗೆ ಸದ್ಗತಿಯನ್ನು ನಾನು ಕೊಡ್ತೇನೆ ಅಂತ ಬ್ರಹ್ಮ ಆ ಭಗವಂತನ ಮುಂದೆ ತನ್ನ ಕರ್ತವ್ಯ ಅರ್ಪಣೆಯನ್ನು ಮಾಡಿಕೊಂಡ. ಕೊಡೋರು ಕೃಷ್ಣನೇ ಆದರೂ ಅದಕ್ಕೆ ನಿಮಿತ್ತ ನಾನಾಗ್ತೇನೆ ಅಂತ ಆ ಜವಾಬ್ದಾರಿಯನ್ನು ಆತ ಸ್ವೀಕಾರ ಮಾಡಿದ. ಮೂಲ ರೂಪದ ಜೊತೆಗೆ ಕೃಷ್ಣ ಐಕ್ಯವನ್ನು ಹೊಂದಿದ. ಮೂಲ ರೂಪದಿಂದ ಮತ್ತು ಈ ಪ್ರತ್ಯೇಕವಾದಂತಹ ಭೂಲೋಕದಲ್ಲಿದ್ದಂತಹ ರೂಪ ಏನಿತ್ತು, ಈ ರೂಪದಿಂದಲೂ ಸಮೇತನಾಗಿ ಲಕ್ಷ್ಮೀದೇವಿ ಜೊತೆಗೆ ಆತ ವಿಹರಿಸಿದ. ಬ್ರಹ್ಮಾದಿ ದೇವತೆಗಳು ಕೂಡ ತಮ್ಮ ಲೋಕವನ್ನು ಹೊಂದಿ ತಮ್ಮ ಲೋಕದಲ್ಲಿದ್ದಂತಹ ಕೃಷ್ಣನ ಸ್ವರೂಪ ಏನಿತ್ತು ಅದನ್ನ ಧ್ಯಾನ ಮಾಡಿದರು. ಉಳಿದ ದೇವತೆಗಳು ಸೂರ್ಯಬಿಂಬದಲ್ಲಿದ್ದಂತಹ ಕೃಷ್ಣನ ಸ್ವರೂಪವನ್ನ ಪೂಜೆ ಮಾಡಿ ಆನಂದಿಸಿದರು. ಯಾವ ಅನೇಕ ಶರೀರಗಳಲ್ಲಿ ದೈತ್ಯರು ಮತ್ತು ದೇವತೆಗಳು ಎಲ್ಲರೂ ಕೂಡ ಈ ಭೂಲೋಕದಲ್ಲಿ ಬಂದು ಅವತಾರ ಮಾಡಿದ್ರು. ಅವರೆಲ್ಲರನ್ನೂ ಕೂಡ ತಾನು ನಾಮಾವಶೇಷ ಮಾಡಿ ಮುಂದೆ ಪರಂಧಾಮಕ್ಕೆ ತಾನು ತೆರಳಿದ್ದ. ತಾನು ಪರಂಧಾಮಕ್ಕೆ ತೆರಳುವಾಗ ಭಾಗವತದಲ್ಲಿ ಬಂದಂತೆ ತನ್ನ ಶರೀರವನ್ನು ಇಲ್ಲಿ ಉಳಿಸ್ಕೊಳ್ಳಿಕ್ಕೆ ಆತ ಅಪೇಕ್ಷೆ ಪಡಲಿಲ್ಲ. ಸಶರೀರನಾಗಿಯೇ ತನ್ನ ಜೀವ ಚಿದಾನಂದಾತ್ಮಕವಾದ ಶರೀರವನ್ನು ತಗೊಂಡೇ ಹೋಗಿಬಿಟ್ಟ ಅಂತ ಬಂದಿತ್ತು. ತಾತ್ಪರ್ಯದಿಂದನೇ ಹೇಳುವಂತೆ ಅವನೇನ್ ಮಾಡಿದ ಅಂದ್ರೆ, ತಾನು ಇಲ್ಲಿಂದ ಬಿಟ್ಟು ಹೋಗುವಾಗ ಒಂದು ಭೌತಿಕವಾದಂತಹ ಶರೀರವನ್ನು ಅಲ್ಲಿ ಉಳಿಸಿದ. ತನ್ನ ಶರೀರದಂತೆ ಕಾಣುವಂಥದ್ದು. ಇಲ್ಲೇನು ಶಿಲಾಮಯವಾದಂಥ, ಸುವರ್ಣಮಯವಾದಂಥ, ಬೆಳ್ಳಿಮಯವಾದಂಥ ಮೂರ್ತಿಗಳನ್ನು ನಾವು ನೋಡ್ತೀವಲ್ಲ, ಇವು ಹೇಗೆ ಭೌತಿಕನೋ ಅಂಥದೇ ಭೌತಿಕವಾದಂಥ ಒಂದು ಶರೀರವನ್ನ ಇಲ್ಲಿ ಉಳಿಸಿದ ಅವನು. ಆ ಅಶ್ವತ್ಥ ವೃಕ್ಷದ ಕೆಳಗೆ ಉಳಿಸಿ ತನ್ನ ದಿವ್ಯ ಚಿದಾನಂದಾತ್ಮಕವಾದ ಶರೀರವನ್ನು ತಗೊಂಡು ಪರಂಧಾಮಕ್ಕೆ ಹೋದ ಅಂತ ಹೇಳ್ತದೆ ತಾತ್ಪರ್ಯದಲ್ಲೇ. ಮುಂದೆ ದಾರುಕನ ಸೂಚನೆಯಂತೆ ಬಂದಂಥ ಅರ್ಜುನ ಆ ಕೃಷ್ಣನ ಭೌತಿಕವಾದ ಶರೀರವನ್ನ ಮತ್ತು ಬಲರಾಮನ ಶರೀರವನ್ನ, ಇವೆಲ್ಲರ ಯಾದವ ಮುಖ್ಯರ ಶರೀರಗಳನ್ನ ಆತ ದಹನ ಮಾಡಿದ. ದಾರುಕನು ಕೂಡ ಮುಂದೆ ವಿಷ್ಣು ಲೋಕಕ್ಕೆ ತೆರಳಿದ. ಅರ್ಜುನ ದಹನ ಮಾಡಿದ ಶರೀರ ಏನಿದೆ, ತಾತ್ಪರ್ಯನಿಗೆ ವ್ಯಾಖ್ಯಾನ ಇರತಕ್ಕಂಥದ್ದನ್ನು ಅನುಸರಣೆ ಮಾಡಬೇಕು. ಅದು ಕೃಷ್ಣನ ಮೂಲಭೂತವಾದ ಶರೀರ ಅಲ್ಲ, ಆ ಶರೀರಕ್ಕೆ ಸದೃಶವಾದಂತಹ ಶರೀರ ಅಷ್ಟೇ. ಚಿತ್ರದಲ್ಲಿ ಬರೆದ ಸಿಂಹ ನಿಜವಾದ ಸಿಂಹ ಅಲ್ಲ. ಹೇಗೋ ಹಾಗೆ ಈ ಶರೀರವು ಕೂಡ ಕೃಷ್ಣನಂತೆ ರುಕ್ಮಿಣೀ ದೇವಿ ಕೂಡ ತಾನು ಬೆಂಕಿಯಲ್ಲಿ ಹಾರು ಅದೃಶ್ಯಳಾಗಿಬಿಟ್ಲು. ಬೆಂಕಿಯಲ್ಲಿ ತನ್ನ ಶರೀರವನ್ನು ಆಕೆ ಸುತ್ತಕೊಳ್ಳಿಲ್ಲ, ಬೆಂಕಿಯಲ್ಲಿ ಅದೃಶ್ಯಳಾಗಿಬಿಟ್ಲು. ಸತ್ಯಭಾಮೆಯು ಕೂಡ ತಪಸ್ಸು ಮಾಡುವ ನೆವದಲ್ಲಿ ಕಾಡಿಗೆ ಹೋದ್ಲು. ಕಾಡಿಗೆ ಹೋಗಿ ಅಲ್ಲಿಂದ ಮರೆಯಾಗಿಬಿಟ್ಲು.
ರುಕ್ಮಿಣಿ ಸತ್ಯಭಾಮೆಯರು ಎರಡು ರೂಪದಂತೆ ಕಾಣಿಸ್ತಿದ್ರು. ಆದ್ರೆ ಇಬ್ರು ಲಕ್ಷ್ಮೀ ಸ್ವರೂಪರಾದವರೇ, ಚಿದಾನಂದೈಕ ಸ್ವರೂಪರಾದವರೇ. ಅವರಿಗೂ ಕೂಡ ಕೃಷ್ಣನಂತೆ ದಿವ್ಯವಾದ ಶರೀರವೇ, ಪ್ರಾಕೃತಿಕವಾದ ಶರೀರವಿಲ್ಲ. ಜಾಂಬವತಿ ಮೊದಲಾದಂತಹ ಉಳಿದ 6 ಜನ ಮಹಿಷಿಯರು ಏನಿದ್ರಲ್ಲ, ಅವರು ಕೆಲವರು ಅಗ್ನಿಯಲ್ಲಿ ದೇಹವನ್ನು ಪರಿತ್ಯಾಗ ಮಾಡಿದರು, ಕೆಲವರು ತಪಸ್ಸಿನಿಂದ ಯೋಗದ ಮೂಲಕ ಶರೀರವನ್ನು ಪರಿತ್ಯಾಗ ಮಾಡಿ ಭಗವಂತನನ್ನ ತಲುಪಿಬಿಟ್ರು. ಬಲರಾಮನ ಪತ್ನಿಯರು ಅವರಲ್ಲೇ ಏನಿದ್ರು, ಅವರು ಕೂಡ ಅಗ್ನಿಯಲ್ಲಿ ತಮ್ಮ ಶರೀರವನ್ನು ಪರಿತ್ಯಾಗ ಮಾಡಿದರು. ವಸುದೇವ ಅರ್ಜುನನ ಮೂಲಕ ಕೃಷ್ಣ ಮತ್ತು ಬಲರಾಮನ ಸಂಗತಿಯನ್ನು ತಿಳಿದುಕೊಂಡು ಕೃಷ್ಣನ ಭಕ್ತಿಯಿಂದ ಯೋಗದ ಮೂಲಕ ತನ್ನ ಶರೀರವನ್ನ ಪರಿತ್ಯಾಗ ಮಾಡಿದ. ವಸುದೇವನಿಗೆ ಅವನ ಶರೀರ ಚಕ್ರವಾದ ಬಳಿಕ ಅರ್ಜುನ ಅಶ್ವಮೇಧದ ಅಗ್ನಿಯಿಂದಲೇ ಅವನ ಶರೀರಕ್ಕೆ ಸತ್ಕಾರ ಅಂತ್ಯಕ್ರಿಯೆಯನ್ನು ಮಾಡಿದ ಅಂತ ಹೇಳ್ತದೆ ತಾತ್ಪರ್ಯದಲ್ಲೇ. ವಸುದೇವನ ಪತ್ನಿಯರು ಕೂಡ ಅದೇ ಅಗ್ನಿಯಲ್ಲಿ ಪತಿಯೊಡನೆ ಸಹಗಮನವನ್ನು ಮಾಡಿ ಶರೀರವನ್ನು ತೊರೆದು ಸ್ವರ್ಗಲೋಕದಲ್ಲಿ ಆತನನ್ನು ಸೇರಿದರು. ಸಹಗಮನದ ಬಗ್ಗೆ ಒಂದು ಮಾತು ಹೇಳಬೇಕು. ಸಹಗಮನ ಕಡ್ಡಾಯ ಏನಲ್ಲ. ಹಿಂದೂ ಧರ್ಮಕ್ಕೆ ಬಂದು ತಟ್ಟಿದಂತಹ ಕಳಂಕದಂತೆ ಅದೊಂದು ಕಡ್ಡಾಯ ಅಂತ ಭಾವನೆ ಇರುವಂತೆ ಕಾಣಿಸ್ತದೆ. ಕಳೆದ ಶತಮಾನದಲ್ಲಿ, ಅದರ ಹಿಂದಿನ ಶತಮಾನದಲ್ಲೆಲ್ಲ ಲಾರ್ಡ್ ವಿಲಿಯಂ ಬೆಂಟಿಕ್ ಆತ ಒಂದು ಹೊಸ ಶಾಸನವನ್ನು ರೂಪಿಸಿ ಸಹಗಮನವನ್ನು ನಿಷೇಧ ಮಾಡಿದಂತೆ ಕಾಣಿಸ್ತದೆ. ಆದ್ರೆ ಅದು ಕಡ್ಡಾಯ ಏನು ಇರಲಿಲ್ಲ. ಇವರೆಲ್ಲ ನಿಯತ ಪತ್ನಿಕರು. ಈ ಎಲ್ಲ ದೇವತೆಗಳೇನಿದ್ದಾರೆ ಮುಂದಿನ ಯಾವ ಜನ್ಮದಲ್ಲೂ ಆತನೇ ಗಂಡ ಆಗಬೇಕು, ಆತನೇ ಹೆಂಡತಿ ಆಗಬೇಕು. ಹೀಗೆ ನಿಯತ ಪತ್ನಿಕರಾದ್ದರಿಂದ ಮತ್ತು ಅವರು ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ರು ಕೂಡ ಅಗ್ನಿ ಅವರನ್ನು ಸುಟ್ಟು ಅವರನ್ನು ಯಾತನೆಗೆ ಒಳಪಡಿಸಲಾರದು. ಹಾಗಾಗಿ ಅಗ್ನಿ ಪ್ರವೇಶ ಮಾಡೋದೇನಿದೆ ಅವ್ರಿಗೊಂದು ನೆಪ ಮಾತ್ರ. ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಮಹಾಭಾರತ ಆದಿಗಳಲ್ಲಿ, ರಾಮಾಯಣಾದಿಗಳಲ್ಲಿ ಬಂದಂತೆ ಉಳಿದ ಎಷ್ಟೋ ಜನ ರಾಣಿಯರು ಅವ್ರು ಯಾರು ಅಗ್ನಿ ಪ್ರವೇಶ ಮಾಡಿರಲಿಲ್ಲ. ಹೀಗೆ ಆ ಒಂದು ಸಂಗತಿಯನ್ನು ನೋಡಬೇಕು. ಆದರೆ ತಪ್ಪು ಕಲ್ಪನೆಗಳಿಂದ ವೈಭವೀಕರಣ ಮಾಡೋದಕ್ಕಾಗಿ, ವಿಚಾರ ಕಾರಣಕ್ಕಾಗಿ ಆ ಅಗ್ನಿ ಪ್ರವೇಶವನ್ನು ಮುಂದೆ ಒಂದು ಬಲಾತ್ಕಾರವಾಗಿ ಸ್ವೀಕಾರ ಮಾಡಿ ಗಂಡಸರು ತಮ್ಮ ಪ್ರಾಬಲ್ಯವನ್ನು ನಡೆಸೋದಕ್ಕಾಗಿ ಮುಂದೆ ಅದನ್ನು ಮಾಡಿದರು. ಕೃಷ್ಣನ 16,100 ಜನ ಪತ್ನಿಯರೇನಿದ್ರು ಅವರೆಲ್ಲರನ್ನು ಕರೆದುಕೊಂಡು ಮತ್ತು ಕೃಷ್ಣನ ಮಕ್ಕಳನ್ನು ಕರೆದುಕೊಂಡು ದ್ವಾರಕಾ ನಗರದಿಂದ ಹೊರಗೆ ನಡೆದ ಅರ್ಜುನ. ಅದೇ ಸಂದರ್ಭದಲ್ಲಿ ಕೂಡಲೇ ಸಮುದ್ರ ಉಕ್ಕಿ ಬಂದು ಆ ದ್ವಾರಕಾ ನಗರವನ್ನೆಲ್ಲ ಮುಳುಗಿಸಿಬಿಡ್ತು. ಈ ಹಿಂದೆ ನಾನು ಕಾಲದ ಗಣನೆ ಬಗ್ಗೆ ಹೇಳಿದ್ದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಅಂತ 4 ಯುಗಗಳೇನು ನಡೀತಾವಲ್ಲ, ಇದು 4 ಯುಗಗಳು ಕಳೆದ್ರೆ ಒಂದೊಂದು ಮಹಾಯುಗ. ಇಂಥವು 71 ಮಹಾಯುಗಗಳು ಕಳೆದರೆ ಅದು ಬ್ರಹ್ಮನಿಗೆ ಒಂದು ಹಗಲು, ಅಷ್ಟೇ ರಾತ್ರಿ. ಈಗ ನಡೆದದ್ದೇನಿದೆ 28ನೇ ಕಲಿಯುಗ. 27ನೇ ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಮಾಡಿದ್ದು. 24ನೇ ಮಹಾಯುಗದ ಸಂಬಂಧಪಟ್ಟಂತಹ ತ್ರೇತಾಯುಗದಲ್ಲಿ ರಾಮ ಅವತಾರ ಮಾಡಿದ್ದ. ಬ್ರಹ್ಮನಿಗೆ ಪ್ರತಿಯೊಂದು ಹಗಲಿನಲ್ಲೂ 71 ಮಹಾಯುಗಗಳು ಕಳೀತಾವಲ್ಲ, ಅಂದ್ರೆ 4 ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವಂಥ 4 ಯುಗಗಳು 71 ಬಾರಿ ಕಳೆದು ಹೋಗ್ತವೆ ಬ್ರಹ್ಮನಿಗೆ ಪ್ರತಿಯೊಂದು ಹಗಲಿನಲ್ಲಿ. ಆಗ ಆ ಪ್ರತಿಯೊಂದು ದಿನವೂ ಕೂಡ 28ನೇ ದ್ವಾಪರ ಯುಗ ಮತ್ತು 28ನೇ ಕಲಿಯುಗ ಬರೋದಿದೆ. ಆ ಪ್ರತಿಯೊಂದು ದಿನದಲ್ಲೂ ಕೃಷ್ಣ ಅವತಾರ ಆಗೋದಿದ್ದೇ ಇದೆ. ಆತನ ಸುದೀರ್ಘವಾದಂತಹ ಕಾಲಮಾನವ ಪ್ರಕಾರ ಪ್ರತಿ 28ನೇ ಕಲಿಯುಗದಲ್ಲಿ ಕೂಡ ಆ ಸಮುದ್ರ ಬಂದು ದ್ವಾರಕಾನಗರವನ್ನು ಮುಳುಗಿಸೋದು ಇದ್ದೇ ಇದೆ. ಹೀಗೆ ನಿರ್ಣಯದ ಅನುಸಾರವಾಗಿ ಆ ಸಂಗತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣ ಪರಂಧಾಮಕ್ಕೆ ತೆರಳಿದ ಕೂಡಲೇ ಆ ನಗರವನ್ನು ತನ್ನ ಶರೀರದಲ್ಲಿ ಆತ ಸ್ವೀಕಾರ ಮಾಡಿಬಿಡ್ತಾನೆ, ಸಮುದ್ರದಾಗ ಮುಳುಗಿಸ್ಕೊಂಡು ಬಿಡ್ತಾನೆ. ಅರ್ಜುನ ಆ ಸ್ತ್ರೀಯರನ್ನೆಲ್ಲರನ್ನು ಕರೆದುಕೊಂಡು, ಮಕ್ಕಳನ್ನು ಕರೆದುಕೊಂಡು ಅವರಿಗೆ ರಕ್ಷಣೆ ಕೊಡಬೇಕು ಅಂತ ನಾನು ಹೊರಟಿದ್ನಲ್ಲ, ಕೆಲವರು ಪಾಪಿಷ್ಠರಾದಂತಹ ದುಷ್ಟರು ಆ ಅರ್ಜುನನನ್ನು ಸೋಲಿಸಿ ಉದ್ದಟವಾಗಿ ಆ ಸ್ತ್ರೀಯರನ್ನು ಅಪಹಾರ ಮಾಡಿಬಿಟ್ರು ಅಂತ ಕಥೆ ಇದೆ. ಯಾಕೆಂತಂದ್ರೆ ಅವ್ರಿಗೆ ದುರಹಂಕಾರ ಇತ್ತು. ಎಲ್ಲ ಸ್ತ್ರೀಯರಿಗೆ ನಾನೇ ಸುಂದರಿ, ನಾನೇ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರಗಳು. ಇಲ್ಲಿ ಒಂದು ಸಂಕೇತ ಇದೆ. ಜಗದ್ರಕ್ಷಕನಾದಂತಹ ಜಗದೀಶ್ವರನಾದಂತಹ ಕೃಷ್ಣನ ಪತ್ನಿಯರಿಗೆ ಕೊನೆಗೆ ರಕ್ಷಣೆ ಇರಲಿಲ್ಲ. ಅವರಿಗೆ ಬೇರೆ ಏನು ಅನಾಹುತ ಆಗಲಿಲ್ಲ. ಅಂತೂ ಮ್ಲೇಚ್ಛರು ಅವ್ರನ್ನ ಕರ್ಕೊಂಡು ಹೋಗಿ ದುಃಖ ಪಡಿಸಿದ್ರು ಅಷ್ಟೇ ಕೆಲವು ಕಾಲ. ಮುಂದೆ ಮತ್ತೆ ಅವರಿಗೆ ಅದರಿಂದ ವಿಮೋಚನೆ ಆಯಿತು. ಅರ್ಜುನನು ದುರಹಂಕಾರ ಪಡ್ತಿದ್ದ, ಆ ಸ್ತ್ರೀಯರು ದುರಹಂಕಾರ ಪಡ್ತಿದ್ರು. ದುರಹಂಕಾರ ಪಟ್ಟು ತಾವು ಸುಂದರಿಯರು ಅನ್ನೋ ಕಾರಣದಿಂದ ಅಷ್ಟಾವಕ್ರ ಅನ್ನುವಂಥ ಒಬ್ಬ ಮುನಿಯ ಕಡೆಯಿಂದ ಅವರೆಲ್ಲ ಶಾಪಕ್ಕೊಳಗಾಗಿದ್ರು. ಕೃಷ್ಣ ಪತ್ನಿಯರು ಪ್ರಭಾಸ ಅನ್ನೋ ಕ್ಷೇತ್ರದಲ್ಲಿ ಅಷ್ಟಾವಕ್ರ ಮುನಿಯನ್ನು ಅವಮಾನಪಡಿಸಿದ್ರು. ನೀವು ಮ್ಲೇಚ್ಛವಶರಾಗಿರಿ,
ಅದೇ ಕಾರಣಕ್ಕಾಗಿ ಅರ್ಜುನನಿಗೂ ಕೂಡ ತನ್ನ ಪರಾಕ್ರಮ ಹಾಳಾಗಿ ಹೋಗಲಿ, ಅರ್ಜುನ ದುರಹಂಕಾರ ಪಡ್ತಿದ್ದ, ನಾನು ಮಾಡ್ತೇನೆ ಅಂತಿದ್ದೆ ಯಾವಾಗಲೂ. ಅರ್ಜುನನಿಗೆ ಕೃಷ್ಣ ತೋರಿಸ್ಕೊಟ್ಟ, ನಾನು ಭೂಲೋಕದಲ್ಲಿರುವಂತ ನಿಮ್ಮ ಮೇಲೆ ಯಾರು ಕೈ ಮಾಡಲಾರದು, ನಾನೊಮ್ಮೆ ಹೋದ್ರೆ ಮುಗೀತು ಅಂದಿದ್ದೆ. ಅರ್ಜುನಿಗೂ ಹೇಳಿದ್ದ, ಅರ್ಜುನನ ಸಾಯ ಅಂತ ಕುಂತಿಗೂ ಹೇಳಿದ್ದ. ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ಅರ್ಜುನನ ಕೈಯಲ್ಲಿದ್ದಂತಹ ಗಾಂಡೀವ ಧನಸ್ಸು, 3 ಲೋಕದ ಗಂಡ ಅಂತ ಅನ್ಸ್ಕೊಂಡಂತ ಅರ್ಜುನ ಆ ಗಾಂಡೀವ ಧನಸ್ಸು ಏನಿತ್ತು, ಅದು ಸಾಧಾರಣವಾದ ಒಂದು ಕಟ್ಟಿಗೆ ತುಂಬಿದಂತೆ ಅಪ್ರಯೋಜಕ ಆಗಿ ಹೋಯಿತು. ಯಾರೋ ಕೆಲಸಕ್ಕೆ ಬಾರಲಾರದಂತಹ ಬ್ಲೇನ್ಸರು ಅವನನ್ನು ಸೋಲಿಸಿ ಆ ಸ್ತ್ರೀಯರನ್ನು ಅಪಹಾರ ಮಾಡಿಬಿಟ್ರು. ಅದು ಅರ್ಜುನನಿಗೂ ಪಾಠ, ಆ ಸ್ತ್ರೀಯರಿಗೂ ಪಾಠ. ಇಬ್ರು ದುರಹಂಕಾರಿಗಳಾಗಿದ್ರು ಅನ್ನೋದನ್ನ ಅಲ್ಲಿ ನೋಡಬೇಕು. ಆ ಹಿಂದೆ ಲೇನ್ಸರಿಂದ ಅಷ್ಟಾವಕ್ರನ ಶಾಪವನ್ನು ಪಡ್ಕೊಂಡಿದ್ರಲ್ಲ ಆ ಕೃಷ್ಣನ ಪತ್ನಿಯರು, ಅವರು ಲೇನ್ಸರಿಂದ ಅಪಹಾರಕ್ಕೊಳಗಾದ್ರು. ಕೃಷ್ಣ ದಾಲ್ಭ್ಯ ಅನ್ನುವಂತಹ ಮುನಿಯನ್ನ ಅವ್ರ ಕಡೆಗೆ ಕಳಿಸ್ಕೊಟ್ಟ ಮೇಲೆ ಅವರು ಗೋವಿಂದ ಏಕಾದಶಿ ಅನ್ನುವಂಥ ಒಂದು ಏಕಾದಶಿ ವ್ರತವನ್ನು ಮಾಡಿದ್ರು. ಆಚರಣೆ ಮಾಡಿ ಸರಸ್ವತಿ ನದಿ ಜಲದಲ್ಲಿ ಸ್ನಾನ ಮಾಡಿ ವಾಯುವಿನ ಉಪದೇಶದ ಪ್ರಕಾರ ಆ ಶರೀರದಲ್ಲೇ ಆ ಸರಸ್ವತಿ ನದಿ ತೀರದಲ್ಲೇ ತಮ್ಮ ಶರೀರವನ್ನು ಪರಿತ್ಯಾಗ ಮಾಡಿದರು. ಅರ್ಜುನ ಆ ಕೃತವರ್ಮ, ಸಾತ್ಯಕಿ ಇವರ ಮಕ್ಕಳನ್ನ ಕುರುಕ್ಷೇತ್ರ ಮತ್ತು ಸಾರಸ್ವತ ಮೊದಲಾದ ಕ್ಷೇತ್ರಗಳಲ್ಲಿ ಅವರ ಮಕ್ಕಳನ್ನ ಮುಂದಿನ ರಾಜರನ್ನಾಗಿ ಪಟ್ಟಾಭಿಷೇಕ ಮಾಡಿದ. ಆಷಾಢ ಶುಕ್ಲ ಏಕಾದಶಿ ಏನಿದೆ ಅದನ್ನ ಗೋವಿಂದ ಏಕಾದಶಿ ಅಂತ ಕರೆಯೋದು, ಹೀಗೆ ಪದ್ಧತಿ ಇದೆ. ಅದನ್ನ ಆಚರಣೆ ಮಾಡುವುದಕ್ಕಾಗಿ ದಾಲ್ಭಿ ಮುನಿಯನ್ನು ಕೃಷ್ಣ ಕಳಿಸಿಕೊಟ್ಟಿದ್ದ. ಕೃಷ್ಣ ತಮ್ಮ ರೂಪಕ್ಕೆ ಮನಸೋತಿದ್ದಾನೆ ಅಂತ ಅವರು ದುರಹಂಕಾರ ಪಟ್ಟಿದ್ರು. ಕೃಷ್ಣನೂ ಶಾಪ ಕೊಟ್ಟಿದ್ದ ಅವರಿಗೆ. ಮತ್ತೊಂದು ಸಂಗತಿ ಇದೆ, ಅಷ್ಟಾವಕ್ರನೂ ಶಾಪ ಕೊಟ್ಟಿದ್ದ, ಕೃಷ್ಣನೂ ಶಾಪ ಕೊಟ್ಟಿದ್ದ. ಹಾಗಾಗಿ ಅವರು ಲೇನ್ಸರ ಸ್ಪರ್ಶಕ್ಕೆ ವಶರಾಗಿದ್ದರು. ಆ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ಈ ವ್ರತವನ್ನು ಅವರು ಧ್ಯಾನ ಮಾಡಿದರು, ಈ ವ್ರತವನ್ನು ಆಚರಣೆ ಮಾಡಿದರು. ಅಶರೀರನಾಗಿ ವಾಯು ಅಲ್ಲಿಗೆ ಬಂದಂತೆ ಆ ನದಿಯ ನೀರಿನಲ್ಲಿ ಅವರು ಶರೀರ ಪರಿತ್ಯಾಗ ಮಾಡಿದರು. ಇನ್ನು ಕೆಲವು ಬೇರೆ ಗ್ರಂಥಗಳ ಅಭಿಪ್ರಾಯದ ಪ್ರಕಾರ ಆಷಾಢ ಶುಕ್ಲ ಏಕಾದಶಿ ಗೋವಿಂದ ಏಕಾದಶಿ ಅಲ್ಲ, ಅದು ಫಾಲ್ಗುಣ ಮಾಸದಲ್ಲಿ ಸೂರ್ಯ ಕುಂಭ ರಾಶಿಯಲ್ಲಿ ಇರುವಾಗ, ಶನಿ ಮತ್ತು ಗುರುಗಳು ಮಕರ ರಾಶಿಯಲ್ಲಿ ಇರುವಾಗ, ಪುಷ್ಯ ನಕ್ಷತ್ರ ಭಾನುವಾರ ದಿವಸ ಬಂದಾಗ ಫಾಲ್ಗುಣ ಶುದ್ಧ ಏಕಾದಶಿ ಏನಿದೆ ಅದು ಗೋವಿಂದ ಏಕಾದಶಿ ಅಂತ ಕಂಡು ಬರೋದು ಇನ್ನು ಕೆಲವು ಕಡೆ ಇದೆ. ಬ್ರಹ್ಮಾಂಡ ಪುರಾಣದಲ್ಲಿ ಅದೇ ರೀತಿಯಾದಂಥ ಮಾಹಿತಿ ಇದೆ. ಹೀಗೆ ಅಂತ ಯಾವುದೋ ಒಂದು ಮಾಹಿತಿ, ಅದರಲ್ಲಿ ಏನೋ ವಿವಾದ ಇರಲಿ, ಈ ತರ ವಿವಾದ ಇದ್ರೂ ಕೂಡ ಅಂಥ ಒಂದು ದಿವ್ಯವಾದ ಏಕಾದಶಿ ದಿವಸವನ್ನು ಆಚರಣೆ ಮಾಡಿ ಅವರು ತಮ್ಮ ಪಾಪಗಳನ್ನ ಮತ್ತು ದೋಷಗಳನ್ನು ಕಳೆದುಕೊಂಡು ಸದ್ಗತಿಯನ್ನು ಪಡೆದುಕೊಂಡ್ರು. ಕೃಷ್ಣನಿಗೆ ಅತ್ಯಂತ ಪ್ರಿಯನಾದಂಥ ವಜ್ರ ಅನ್ನುವಂಥ ಒಬ್ಬ ಆತ ಇದ್ದ. ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧ, ಆ ಅನಿರುದ್ಧನ ಮಗ ಏನಿದ್ದ ವಜ್ರ. ಆ ವಜ್ರನನ್ನ ಶೂರಸೇನ ದೇಶ ಅಂದ್ರೆ ಯಾದವರ ದೇಶ ಏನಿತ್ತು ಆ ದೇಶಕ್ಕೆ ಮತ್ತು ಇಂದ್ರಪ್ರಸ್ಥಗಳಿಗೆ ಅಧಿಪತಿಯನ್ನಾಗಿ ಮಾಡಿದ ಇಂದ್ರ, ಈ ಅರ್ಜುನ ಮಾಡಿದ. ಆ ಸ್ತ್ರೀಯರನ್ನ, ಬಾಲಕರನ್ನ ಎಲ್ಲರನ್ನು ಕೂಡ ವಜ್ರನ ವಶಕ್ಕೆ ಕೊಟ್ಟು ತಾನು ಮುಂದೆ ತನ್ನ ಸಹೋದರರ ಬಳಿಗೆ ಹೋಗಿ, ಧರ್ಮರಾಜನ ಬಳಿಗೆ ಹೋಗಿ ಕೃಷ್ಣ ಮತ್ತು ಯಾದವರೆಲ್ಲರೂ ಕೂಡ ಈ ಲೋಕದ ಪರಿತ್ಯಾಗವನ್ನು ಮಾಡಿದ ಕಥೆಯನ್ನು ಅವನು ಹೇಳಿದ ಕೂಡಲೇ ಅವರು ಕೂಡ ಕೃಷ್ಣನ ಸೂಚನೆಯನ್ನು ಅನುಸಾರ ಮಾಡಿ ತಮ್ಮ ಮೊಮ್ಮಗನಾದಂಥ ಪರೀಕ್ಷಿತ್ ರಾಜನನ್ನ ಪಟ್ಟಾಭಿಷೇಕ ಮಾಡಿ ತಾವು ಕೂಡ ಈ ಲೋಕದಿಂದ ತೆರಳುವ ಮನಸ್ಸನ್ನು ಮಾಡಿದರು. ಅವರು ಯಾವ ರೀತಿಯಾಗಿ ಲೋಕವನ್ನು ತೆರಳಿದ್ರು, ಲೋಕವನ್ನು ತೆರಳುವಾಗ ಅವರು ಮಾಡಿದಂಥ ಕ್ರಿಯೆಗಳೇನು, ಅದರಲ್ಲೂ ಅದ್ಭುತವಾದ ಸಂಕೇತಗಳಿವೆ. ಮಹಾಭಾರತವನ್ನು ಪ್ರತ್ಯೇಕವಾಗಿ ನೋಡುವಾಗ ಅಲ್ಲಿ ಆ ಕಥೆಯನ್ನೆಲ್ಲ ಮುಂದೆ ಪ್ರತ್ಯೇಕವಾಗಿ ಹೇಳ್ತೇನೆ. ಭಾಗವತದ ಏಕಾದಶಿ ಸ್ಕಂದದ 31ನೇ ಅಧ್ಯಾಯದಲ್ಲಿ ಬಂದಂತೆ ದ್ವಾರಕಾನಗರಕ್ಕೆ ಕಥೆ ಕೆಲವು ಸರಿ ಪುನರಾವರ್ತಿ ಆದಂತ ಅನಿಸ್ಬಹುದು. ನಿರ್ಣಯದಲ್ಲಿ ಬಂದದ್ದನ್ನು ಹೇಳಿದೆ ಇಲ್ಲಿ ತನಕ. ಭಾಗವತದಲ್ಲಿ ಬಂದಂತೆ ಈ ರೀತಿ ಕಥೆ ಇದೆ. ದ್ವಾರಕಾನಗರದ ನಿವಾಸಿಗಳೆಲ್ಲರೂ ಕೂಡ ಈ ಸುದ್ದಿಯನ್ನು ಕೇಳಿ ಅವರು ಆ ಯಾದವರೆಲ್ಲರೂ ಕೂಡ ಶರೀರವನ್ನು ಪರಿತ್ಯಾಗ ಮಾಡಿದಂಥ ಪ್ರದೇಶಕ್ಕೆ ಬಂದರು. ಅವರೆಲ್ಲರೂ ಕೂಡ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು. ಅರ್ಜುನ ಮೊದಲಾದವರು ಶ್ರಾದ್ದ, ಅಂತ್ಯಕ್ರಿಯೆ, ಶ್ರಾದ್ದ, ತರ್ಪಣಾದಿಗಳನ್ನ ಅರ್ಜುನನೇ ಮುಂದಾಗಿ ನಿಂತು ಮಾಡಿಸಿದ. ದ್ವಾರಕಾಪಟ್ಟಣವನ್ನ ಸಮುದ್ರ ನುಂಗಿ ಹಾಕಿತ್ತು. ಕೃಷ್ಣನ ನಿವಾಸವನ್ನು ಮಾತ್ರ ಅದು ಮುಳುಗಿಸಲಿಲ್ಲ. ದ್ವಾರಕಾಧೀಶನ ನಿಲಯ ಏನಿದೆ ಅದು ಇವತ್ತಿಗೂ ಕೂಡ ದ್ವಾರಕಾನಗರದಲ್ಲಿದೆ. ಅದು ಭಕ್ತರ ವಿಶ್ವಾಸಕ್ಕೆ ಮತ್ತು ಶುದ್ಧಿಗೆ ಪಾತ್ರವಾಗಿದೆ. ನಿತ್ಯಂ ಸನ್ನಿಹಿತಸ್ತತ್ರ ಭಗವಾನ್ ಮಧುಸೂದನ ಸ್ಮೃತ್ಯ ಅಶೇಷ ಅಶುಭಹರಂ ಸರ್ವಮಂಗಲ ಮಂಗಲಂ.
ಅಶೇಷ ಶುಭಗಳಿಗೆ ಮಂಗಲಕ್ಕೆ ಆಶ್ರಯಭೂತನಾದಂಥ ಕೃಷ್ಣ ದ್ವಾರಕಾಧೀಶ ಅನ್ನುವ ಹೆಸರಿನಿಂದ ಆ ಮುಳುಗದೇ ಇರುವಂತಹ ಮಂದಿರದಲ್ಲಿ ಇವತ್ತು ಕೂಡ ಸನ್ನಿಹಿತನಾಗಿದ್ದಾನೆ. ವಜ್ರನಿಗೆ ಪಟ್ಟಾಭಿಷೇಕ ಆದಂತಹ ಸಂಗತಿಯು ಕೂಡ ಭಾಗವತದಲ್ಲಿ ವರ್ಣಿತ ಆಗಿದೆ. ಪರೀಕ್ಷಿತ್ ಮಹಾರಾಜನೇ, ನಿಮ್ಮ ಅಜ್ಜಂದಿರಾದಂತಹ ಧರ್ಮರಾಜ ಮೊದಲಾದವರು ಕೂಡ ವಂಶರಕ್ಷಕನಾದಂತಹ ನಿನ್ನನ್ನ ಪಟ್ಟಾಭಿಷೇಕದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ತಾವು ಕೂಡ ಮಹಾಪ್ರಸ್ಥಾನವನ್ನು ಮಾಡಿದರು. ಯಯೇತ ದೇವದೇವಸ್ಯ ವಿಷ್ಣೋ ಕರ್ಮಾಣಿ ಜನ್ಮಚ ಕೀರ್ತಯೇತ್ ಶುದ್ಧಯ ಮರ್ತ್ಯ ಸರ್ವ ಪಾಪೈ ಪ್ರಮುಖ್ಯತೆ. ದೇವದೇವನಾದಂತಹ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ಈ ಜನ್ಮ ವೃತ್ತಾಂತವನ್ನ, ಅಮೋಘವಾದಂತಹ ಆತನ ಲೀಲಾ ಪ್ರಸಂಗಗಳನ್ನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಯಾರು ಶ್ರವಣ ಮಾಡ್ತಾರೋ ಅವರು ಸರ್ವ ಪಾಪಗಳಿಂದಲೂ ಕೂಡ ಮುಕ್ತರಾಗ್ತಾರೆ. ಪರೀಕ್ಷಿತ್ ಮಹಾರಾಜನೇ, ಮನುಷ್ಯರು ಈ ಪ್ರಕಾರವಾಗಿ ಭಕ್ತರ ಭಯವನ್ನು ಪರಿಹಾರ ಮಾಡುವಂತಹ ಸಕಲ ಸೌಂದರ್ಯಕ್ಕೂ ಮತ್ತು ಮಾಧುರ್ಯಕ್ಕೂ ನಿಧಿಯಾದಂತಹ ಭಗವಂತನ ಅವತಾರಕ್ಕೆ ಸಂಬಂಧಪಟ್ಟಂತಹ ರೋಚಕವಾದ ಕಥೆಗಳನ್ನ ಭಾಗವತ ಪುರಾಣಗಳಲ್ಲಿ ಮತ್ತು ಇತರ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿವೆ. ಅವುಗಳನ್ನ ಆ ಬಾಲಲೀಲೆಗಳನ್ನ ಮತ್ತು ಆತನ ಪರಂಧಾಮಕ್ಕೆ ತಲುಪುವ ತನಕ ಯಾವ ಲೀಲೆಗಳಿವೆ ಅವನು ಅದನ್ನ ಶ್ರವಣ ಮಾಡ್ತಾನೆ ಮತ್ತು ಶ್ರವಣ ಮಾಡಿಸ್ತಾನೆ, ಅವನು ಮಹಾಜ್ಞಾನಿಗಳಿಗೆ ದೊರೆಯುವಂತಹ ಉತ್ತಮ ಗತಿಯನ್ನು ಪಡ್ಕೊಳ್ತಾನೆ. ಇತ್ತಂ ಹರೇಹ ಭಗವತಃ ರುಚಿರ ಅವತಾರ ವೀರ್ಯಾಣಿ ಬಾಲಚರಿತಾನಿ ಚ ಶಂತಮಾನಿ ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ ಮನುಷ್ಯ ಭಕ್ತಿಂ ಪರಾಂ ಅನ್ಯತ್ರ, ಅಂದ್ರೆ ಬೇರೆ ಕೆಲವು ಪುರಾಣಗಳಲ್ಲಿ ಬಂದಿದ್ದಿದೆ. ಅದಕ್ಕಾಗಿಯೇ ಹರಿವಂಶ ಹೇಳಬೇಕು ಅಂತ ನೀವು ಕೇಳ್ಕೊಂಡ್ರು ಕೂಡ ಹರಿವಂಶವನ್ನು ಹೇಳುವಂತ ನೆಪ ಮಾಡಿಕೊಂಡು ಹರಿವಂಶ ಸ್ವಲ್ಪ ಮಟ್ಟಿಗೆ ಮಹಾಭಾರತ ಪೂರ್ಣ ಹೇಳಿಲ್ಲ. ಇನ್ನು ಭಾಗವತದ 10ನೇ ಸ್ಕಂದ ಮತ್ತು 11ನೇ ಸ್ಕಂದದ ಕೆಲವು ಭಾಗ, ಪದ್ಮ ಪುರಾಣದ ಕೃಷ್ಣನ ವರ್ಣನೆ, ವಿಷ್ಣು ಪುರಾಣದಲ್ಲಿ ಬಂದಂತಹ ಕೆಲವು ವರ್ಣನೆ, ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತಹ ಕೃಷ್ಣನ ಎಲ್ಲ ಕಥೆ. ಯಾಕಂದ್ರೆ ಹರಿವಂಶದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋದಂತಹ ವರ್ಣನೆ ಇಲ್ಲ. ಹರಿವಂಶದಲ್ಲಿ ಬಂದದ್ದು ಕೆಲವು ಭಾಗವತದಲ್ಲಿಲ್ಲ. ಭಾಗವತದಲ್ಲಿ ಬಂದಂತಹ ಪರಂಧಾಮದ ವರ್ಣನೆ ಮೊದಲಾದವು ಹರಿವಂಶದಲ್ಲಿಲ್ಲ. ಹಾಗಾಗಿ ಒಂದು ಕಡೆ ನಾವು ಅದನ್ನು ಕೇಳ್ತಾ ಕೂತಾಗ ಆ ಧ್ವನಿ ಮುದ್ರಣದಲ್ಲಿ ಕೃಷ್ಣನ ಅವತಾರಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿನಿಂದ ಆರಂಭಿಸಿ ಪರಂಧಾಮದ ತನಕ ಎಲ್ಲವೂ ನಮಗೆ ಶ್ರವಣಕ್ಕೆ ಸಿಗುವಂತದ್ದಾಗಲಿ ಅನ್ನೋ ದೃಷ್ಟಿಯಿಂದ 3-4 ಪುರಾಣಗಳನ್ನು ಅವಲಂಬಿಸಿಕೊಂಡು ಎಲ್ಲಾ ಕಥೆಗಳನ್ನು ಒಂದು ಕಡೆ ಕ್ರೋಢೀಕರಿಸಿ ಹೇಳಿದ್ದೇನೆ. ಅಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಆಗಿರುವಂತಹ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ 31ನೇ ಅಧ್ಯಾಯ ಆಗಿದೆ ಮತ್ತು ಏಕಾದಶ ಸ್ಕಂದವು ಕೂಡ ಸಮಾಪ್ತವಾಗಿದೆ. ಸ್ವಸ್ತಿ.